ಅಧ್ಯಾಯ 2 ಈಗಾಗಲೇ ಮೊದಲನೆಯ ಅಧ್ಯಾಯದಲ್ಲಿ ನಾವು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ನಾವೆಲ್ಲ ಚರ್ಚೆ ಮಾಡಿದ್ವಿ. ಭಾರತ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಭಾರತಕ್ಕೆ ಬಂದು ಇಲ್ಲಿ ವ್ಯಾಪಾರಕ್ಕಾಗಿ ಬಂದಂತ ಬ್ರಿಟಿಷರು 1757ರಲ್ಲಿ ಕ್ಲಾಸಿಕರಣ ಆದ ನಂತರ ಭಾರತದ ಎಲ್ಲ ಆಡಳಿತವನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡು 1757ರಿಂದ 1858ರವರೆಗೆ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಮಾಡಿದ್ದನ್ನ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಆ ನಂತರ 1858ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಕ್ರೌನಿಗೆ ಅಧಿಕಾರವನ್ನ ವರ್ಗಾಯಿಸಲಾಯಿತು. ಆ ನಂತರ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿ ಭಾರತೀಯರ ಬೇಡಿಕೆಗಳನ್ನ ಈಡೇರಿಸುವುದಕ್ಕಾಗಿ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡವನ್ನ ತಂತು. ಈ ಒತ್ತಡದಿಂದ ಬ್ರಿಟಿಷ್ ಸರ್ಕಾರ ಭಾರತೀಯರ ಬೇಡಿಕೆಗಳನ್ನ ಈಡೇರಿಸುವುದಕ್ಕಾಗಿ ಹಲವಾರು ಕಾಯ್ದೆಗಳನ್ನ ಜಾರಿಗೆ ತಂತು. ಅವುಗಳಲ್ಲಿ 1909ರ ಮಾರ್ಲೋ ಮಿಂಟೋ ಸುಧಾರಣೆ, 1919ರ ಮಾಂಟೆಗೋ ಚಲ್ಮ್ಸ್ಬರ್ಗ್ ವರದಿ, 1935ರ ಭಾರತ ಸರ್ಕಾರದ ಕಾಯ್ದೆ, 1947ರ ಭಾರತ ಸ್ವತಂತ್ರ ಕಾಯ್ದೆ. ಹೀಗೆ ಕಾಯ್ದೆಗಳನ್ನ ತರುವುದರ ಮೂಲಕ ಭಾರತದಲ್ಲಿ ಈ ಭಾರತೀಯರ ಬೇಡಿಕೆಗಳನ್ನ ಈಡೇರಿಸುವುದಕ್ಕಾಗಿ ಬ್ರಿಟಿಷ್ ಸರ್ಕಾರ ಈ ಕಾಯ್ದೆಗಳನ್ನ ತಂತು. ಅದರಲ್ಲಿ 1909ರ ಕಾಯ್ದೆ ಕೂಡ ವಿಫಲ ಆಯಿತು, ಮತ್ತೆ 1919ರ ಕಾಯ್ದೆ ಕೂಡ ವಿಫಲ ಆಯಿತು, ಮತ್ತೆ 1935ರ ಕಾಯ್ದೆ ಕೂಡ ವಿಫಲ ಆಯಿತು. ಆಗ ಮತ್ತೆ 1947ರ ಕಾಯ್ದೆಯಲ್ಲಿ ಭಾರತಕ್ಕೆ ಸ್ವತಂತ್ರವನ್ನ ಅಂದ್ರೆ ಡೊಮಿನಿಯನ್ ಸ್ಥಾನಮಾನವನ್ನ ಕೊಡಬೇಕು ಅಂತಕ್ಕಂಥ ಕಾಯ್ದೆಯಲ್ಲಿ ತನ್ನ ಮುಖ್ಯಾಂಶಗಳನ್ನ ಅದು ಹೇಳಿದೆ. ಅದರಂತೆ 1947 ಆಗಸ್ಟ್ 15 ನಮ್ಮ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಯಿತು, ನಮಗೆ ಸ್ವತಂತ್ರ ಬಂತು ಭಾರತ ದೇಶ. 1947 ಆಗಸ್ಟ್ 15ಕ್ಕೆ ನಮಗೆ ಭಾರತ ಸ್ವತಂತ್ರ ಬಂತು. ಆ ನಂತರ ಸ್ವತಂತ್ರ ಬಂದ ನಂತರ ನಮ್ಮ ಭಾರತ ಹರಿದು ಹಂಚಿ ಹೋಗಿತ್ತು. ಅವುಗಳ ಗಡಿಗಳನ್ನ ಗುರುತಿಸುವುದಕ್ಕಾಗಿ ಸರ್ ಸಿರಿಲ್ ರಾಟ್ಕ್ಲಿಫ್ ಅವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಕಳಿಸಿಕೊಟ್ಟಿತ್ತು. ಅವರು ಭಾರತ ಮತ್ತು ಪಾಕಿಸ್ತಾನದ ಗಡಿಗಳನ್ನ ಅವರು ಗುರುತಿಸಿದ. ಹಾಗಾಗಿ ಗಡಿ ರೇಖೆ ಆಯೋಗದ ಅಧ್ಯಕ್ಷರನ್ನಾಗಿ ಸರ್ ಸಿರಿಲ್ ರಾಟ್ಕ್ಲಿಫ್ ಅವರನ್ನ ನೇಮಕ ಮಾಡಿದ್ರೆ ನಿಮ್ಮ ಪ್ರಶ್ನೆ ಕೇಳ್ತಾರೆ, ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು? ಸರ್ ಸಿರಿಲ್ ರಾಟ್ಕ್ಲಿಫ್, ಹೌದಾ? ಹಾಗೆ ಹೀಗೆ ಆ ನಂತರ ಭಾರತ ಒಂದು ಕೂಟವನ್ನ ರಚಿಸುವುದಕ್ಕಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಹರಿದು ಹಂಚಿ ಹೋಗಿದ್ದಂತ ಪ್ರಾಂತ್ಯಗಳನ್ನ 500ಕ್ಕಿಂತ ಹೆಚ್ಚು ಒಂದು ಪ್ರಾಂತ್ಯಗಳು ದೇಶಿ ಸಂಸ್ಥಾನಗಳನ್ನ ಒಟ್ಟುಗೂಡಿಸಿ ಒಂದು ಚಿಕ್ಕ ಚಿಕ್ಕ ಪ್ರಾಂತ್ಯಗಳನ್ನ ರಾಜ್ಯಗಳನ್ನಾಗಿ ಹೀಗೆ 12 ರಾಜ್ಯಗಳನ್ನಾಗಿ ಮಾಡಲಾಯಿತು. 4 ಭಾಗಗಳನ್ನಾಗಿ ವಿಂಗಡಿಸಿ 12 ರಾಜ್ಯಗಳನ್ನಾಗಿ ಮಾಡಲಾಯಿತು. ಆ ನಂತರ ಈ ರಾಜ್ಯಗಳ ಪುನರ್ರಚನೆಯ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. 1953 1956ರಲ್ಲಿ ಆದಂತ ಕಾಯ್ದೆಗಳ ಅನುಗುಣವಾಗಿ ಆಯಾ ಭಾಷೆಗಳ ಭಾಷೆ ಸಂಸ್ಕೃತಿ ಅದೇ ವೈವಿಧ್ಯತೆಯ ಅಭಿವೃದ್ಧಿಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ರಾಜ್ಯಗಳನ್ನ ರಚನೆ ಮಾಡಬೇಕು ಅನ್ನೋದು ಒತ್ತಾಯ ಅಲ್ಲಿ ಭಾರತ ಸರ್ಕಾರದ ಮೇಲೆ ಬಂತು. ಆಗ ಒಂದು ಏನಾಯ್ತು, 1953ರಲ್ಲಿ ಆಂಧ್ರ ಪ್ರದೇಶದ ಪಟ್ಟಿ ಶ್ರೀರಾಮನವರು ಸುಮಾರು 58 ದಿನಗಳ ಕಾಲ ಉಪವಾಸವನ್ನ ಕೈಗೊಂಡ ನಂತರ ಅವಾಗ ಪ್ರತ್ಯೇಕ ಒಂದು ಆಂಧ್ರ ಪ್ರದೇಶವನ್ನ ರಚನೆ ಮಾಡಿದ್ರು. ಆ ನಂತರ ಹಲವಾರು 14 ರಾಜ್ಯಗಳಾದವು, 7 ಕೇಂದ್ರಾಡಳಿತ ಪ್ರದೇಶಗಳಾದವು. ಆ ನಂತರ 56ರಲ್ಲಿ ಮತ್ತೆ ರಾಜ್ಯಗಳನ್ನು ಪುನರ್ರಚನೆ ಮಾಡಲಾಯಿತು. ಈಗ 28 ರಾಜ್ಯಗಳು
8 ಕೇಂದ್ರಾಡಳಿತ ಪ್ರದೇಶಗಳು ಇರತಕ್ಕಂಥದ್ದನ್ನ ಕಳೆದ ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಇವತ್ತು ನಾವು ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಇಲ್ಲಿ ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಸಾಮಾನ್ಯವಾಗಿ ಪ್ರಜಾಪ್ರಭುತ್ವವನ್ನ ಹೊಂದಿರುವಂತ ರಾಷ್ಟ್ರಗಳು. ಹಾಗಾಗಿ ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅಂತಕ್ಕಂಥದ್ದು ಅನಿವಾರ್ಯವಾಗಿದೆ ಮತ್ತು ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅಂತಿಮ. ಹೌದಾ? ಜಾನ್ ಅಬ್ರಹಾಂ ಲಿಂಕನ್ ಹೇಳುವಂತೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತ ಸರ್ಕಾರವನ್ನ ರಚನೆ ಮಾಡತಕ್ಕಂಥದ್ದೇ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಹಾಗಾಗಿ ಆ ಸಂವಿಧಾನದಿಂದ ದತ್ತವಾದ ಮತದಾನದ ಹಕ್ಕಿನ ಮೂಲಕ ಸಾರ್ವತ್ರಿಕವಾದಂತಹ ಚುನಾವಣೆಗಳಲ್ಲಿ ಪ್ರತಿನಿಧಿಗಳನ್ನ ಪ್ರಜೆಗಳೇ ಆಯ್ಕೆ ಮಾಡ್ತಾರೆ. ಹಾಗಾಗಿ ಈ ಒಂದು ಮತದಾನದ ಹಕ್ಕಿನ ಮೂಲಕ ಅವರು ಭಾರತದಲ್ಲಿ ರಾಜಕೀಯ ಪಕ್ಷಗಳ ಭವಿಷ್ಯವನ್ನ ಅವರು ನಿರ್ಧಾರ ಮಾಡ್ತಾರೆ. ಹೀಗಾಗಿ ಚುನಾವಣೆಗಳ ಮೂಲಕ ಪ್ರಜೆಗಳು ತಮ್ಮ ರಾಜಕೀಯ ಹಕ್ಕನ್ನ ಚಲಾಯಿಸುವುದಕ್ಕೆ ಈ ಚುನಾವಣೆ ಅಂತಕ್ಕಂಥದ್ದನ್ನ ವೇದಿಕೆಯಾಗಿ ಬಳಸಬಹುದು. ಹಾಗಾಗಿ ನಾವು ಚುನಾವಣೆ ಅಂದ್ರೆ ಏನು? ಮೂಲತಃ ಚುನಾವಣೆ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಲಿಗೆ ಎಲಿಗೆ ಅಂದ್ರೆ ಆರಿಸು, ಆಯ್ಕೆ. ಹೌದಾ? ಇಲ್ಲಿ ಚುನಾವಣೆ ಅಂತಕ್ಕಂಥ ಕನ್ನಡ ಪದವು ಇಂಗ್ಲಿಷ್ನ ಎಲೆಕ್ಷನ್ ಎಂಬ ಪದದಿಂದ ಬಂದಿದೆ. ಮೂಲತಃ ಚುನಾವಣೆಯ ಮೂಲ ಪದ ಯಾವುದು ಅಂದ್ರೆ ಲ್ಯಾಟಿನ್ ಭಾಷೆಯ ಎಲಿಗೆ. ಹೌದಾ? ಎಲಿಗೆ ಅಂದ್ರೇನು? ಆರಿಸು ಅಥವಾ ಆಯ್ಕೆ ಮಾಡುವ ಎಂಬ ಅರ್ಥವನ್ನ ನೀಡಿದೆ. ಅಂದ್ರೆ ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನ ಆಳುವ ಪ್ರತಿನಿಧಿಗಳನ್ನ ತಾವೇ ಆಯ್ಕೆ ಮಾಡುವ ಒಂದು ವಿಧಾನವೇ ಚುನಾವಣೆ ಅಂತೇಳಿ ಕರೀತಾರೆ. ಹೌದಾ? ಒಂದು ದೇಶದಲ್ಲಿನ ಎಲ್ಲ ಮತದಾರರು, ಹೌದಾ, ಇಲ್ಲಿ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಯಾವುದೇ ಸ್ತ್ರೀ, ಪುರುಷ, ಜಾತಿ, ಮತ, ಲಿಂಗ, ಬಣ್ಣ, ಧರ್ಮ, ಭಾಷೆ ಇವುಗಳ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರು ಕೂಡ ಮತದಾನ ಮಾಡಿ ತಮ್ಮನ್ನ ಆಳುವಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡತಕ್ಕಂತ ವಿಧಾನ ಏನಿದೆಯಲ್ಲ ಅದನ್ನೇ ಏನಂತ ಕರೀತೀವಿ ನಾವು? ಚುನಾವಣೆ ಅಂತೇಳಿ ಕರೀತೀವಿ. ಹೌದಾ? ಇಲ್ಲಿ ಚುನಾವಣೆ ಮತದಾರರು ತಮಗೆ ಬೇಕಾದಂತ ಪಕ್ಷವನ್ನ ಅಧಿಕಾರಕ್ಕೆ ತರುವುದಕ್ಕೆ ಕಲ್ಪಿಸಿರುವಂತ ಒಂದು ಅವಕಾಶ ಅಂದ್ರೆ ಚುನಾವಣೆ. ತಮ್ಗೆ ಇಷ್ಟವಾದಂತ ಸರ್ಕಾರವನ್ನ ರಚನೆ ಮಾಡಬಹುದು. ಹೌದಾ? ತಮ್ಗೆ ಇಷ್ಟವಾದಂತಹ ಒಂದು ಸರ್ಕಾರವನ್ನ ರಚನೆ ಮಾಡಬೇಕಂದ್ರೆ ಪ್ರತಿ 5 ವರ್ಷಗಳಿಗೆ ಒಮ್ಮೆ ಬರುವಂತ ಈ ಚುನಾವಣೆಯಲ್ಲಿ ಒಂದು ನಮ್ಗೆ ಇಷ್ಟವಾದಂತ ರಾಜಕೀಯ ಪಕ್ಷಕ್ಕೆ ತಮ್ಗೆ ಇಷ್ಟವಾದಂತ ಆ ರಾಜಕೀಯ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗೆ ನಾವು ರಹಸ್ಯವಾಗಿ ಮತದಾನ ಮಾಡುವುದರ ಮೂಲಕ ನಾವು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬಹುದು. ಅಂದ್ರೆ ತಮ್ಗೆ ಇಷ್ಟವಾದಂತ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಒಂದು ವೇದಿಕೆ ಯಾವಂದ್ರೆ ಅದು ಚುನಾವಣೆ. ಹೌದಾ? ಹಾಗಾಗಿ ಇಲ್ಲಿ ಚುನಾವಣೆ ಅಂತಕ್ಕಂಥದ್ದು ಒಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನ ಅದು ಒಳಗೊಂಡಿದೆ. ಒಂದು ವೇಳೆ ಚುನಾವಣೆ ಏನಾದರೂ ನಡೆಯದಿದ್ರೆ
ಚುನಾವಣೆ ಅಲ್ಲಿ ಅತ್ಯವಶ್ಯಕ. ಹಾಗಾಗಿ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ಇಲ್ಲಿ ಬರುತ್ತೆ. ಹೌದಾ? ಈಗ ಒಂದೇ ಸರ್ಕಾರ ಕಂಟಿನ್ಯೂಸ್ ಏನಾಗ್ತದೆ, ಅದು ದಬ್ಬಾಳಿಕೆ ಮಾಡ್ಬೋದು. ಹೌದಾ? ನಿರಂಕುಶ ಆಡಳಿತ ಮಾಡ್ಬೋದು. ಪೊಲೀಸ್ ರೀತಿಯ ಆಡಳಿತವನ್ನ ಸರ್ಕಾರ ದಬ್ಬಾಳಿಕೆ ಸರ್ಕಾರ ಮಾಡ್ಬೋದು. ಇದರಿಂದ ಅದೇನಾಗುತ್ತೆ, ಒಂದೇ ಸರ್ಕಾರ ಆಡಳಿತ ಮಾಡೋದ್ರಿಂದ ಪ್ರಜೆಗಳಲ್ಲಿ ಸ್ವತಂತ್ರ ಸಮಾನತೆ ಹಕ್ಕುಗಳು ಅಲ್ಲಿಲ್ಲ. ಹಾಗಾಗಿ ಆ ಒಂದು ದಬ್ಬಾಳಿಕೆ ನಿಲ್ಲಿಸುವುದಕ್ಕಾಗಿ, ಏಕಸ್ವಾಮ್ಯವನ್ನು ನಿಲ್ಲಿಸುವುದಕ್ಕಾಗಿ, ಹೌದಾ, ಇದನ್ನ ತಡೆಯೋದಕ್ಕೆ ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುವುದರಿಂದ ಅಲ್ಲೇನಾಗುತ್ತೆ, ಪ್ರಜಾಪ್ರಭುತ್ವದ ಯಶಸ್ಸು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಜೆಗಳು ತಮ್ಮ ಇಚ್ಛೆ ಚುನಾವಣೆಗಳ ಮೂಲಕ ಇದು ವ್ಯಕ್ತವಾಗುತ್ತೆ. ಜನ ಬೆಂಬಲವನ್ನು ಪಡೆದಂತ ಪಕ್ಷ ಅಲ್ಲಿ ಆಡಳಿತವನ್ನ ಮಾಡುತ್ತದೆ. ಯಾವ ಜನರು ಯಾವ ಪಕ್ಷಕ್ಕೆ ಹೆಚ್ಚು ಮತವನ್ನು ಹಾಕಿ ಯಾವ ಪಕ್ಷ ಬಹುಮತ ಪಡೆಯುತ್ತೋ ಆ ಪಕ್ಷ ಸರ್ಕಾರವನ್ನ ರಚನೆ ಮಾಡುತ್ತೆ. ಬಹುಮತ ಪಡೆದಿರತಕ್ಕಂಥ ಪಕ್ಷಗಳಿಗೆ ಅದು ವಿರೋಧ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಚುನಾವಣೆಗಳು ನಡೀತವೆ. ಸಾರ್ವತ್ರಿಕ ಚುನಾವಣೆ, ಮರು ಚುನಾವಣೆ, ಮಧ್ಯಂತರ ಚುನಾವಣೆ, ಉಪಚುನಾವಣೆಗಳಾಗಿ ಅಲ್ಲಿ ದಾರಿ ಮಾಡಿದ್ರೆ ನಿಯತಕಾಲಿಕವಾಗಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತೆ. ಆದರೆ ಅಲ್ಲಿ ಹಲವಾರು ಸಂದರ್ಭಗಳಲ್ಲಿ ವಿವಿಧ ಚುನಾವಣೆಗೆ ಅದು ದಾರಿ ಮಾಡುತ್ತೆ. ಈಗ ಸಾಮಾನ್ಯವಾಗಿ ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ ಅಂದ್ರೆ, ಹೌದಾ, ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇರುತ್ತೆ. ನಮ್ಗೆ ವಯಸ್ಸು ಅಂದ ತಕ್ಷಣ ನಮ್ದು ವಯಸ್ಸು, ಹೌದಾ, ಇಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಮತದಾನ ಮಾಡುವುದಕ್ಕೆ ಒಂದು ವಯಸ್ಸನ್ನು ನಿಗದಿಪಡಿಸಿದೆ. ಎಷ್ಟು ವರ್ಷ? 18 ವರ್ಷ, ಹೌದಾ. ಹಾಗಾಗಿ ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲ ಸ್ತ್ರೀ ಮತ್ತು ಪುರುಷರು ಯಾವುದೇ ಜಾತ್ಯ, ಬುಡಕಟ್ಟು, ಲಿಂಗ, ಬಣ್ಣ, ಧರ್ಮ, ಭಾಷೆ ಇವುಗಳ ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರು ಕೂಡ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ಸ್ವತಂತ್ರವನ್ನ ಹೊಂದಿರ್ತಾರೋ ಅದನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ 18 ವರ್ಷ ತುಂಬಿದ ಪ್ರತಿಯೊಬ್ಬರು ಕೂಡ ಅಲ್ಲಿ ಯಾವುದೇ ಜಾತಿ, ಮತ, ಲಿಂಗ, ಬಣ್ಣ, ಧರ್ಮ, ಭಾಷೆ ಇವುಗಳ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರು ಕೂಡ ತಮಗೆ ಇಷ್ಟವಾದಂತಹ ಅಭ್ಯರ್ಥಿಯನ್ನ ರಹಸ್ಯ ಮತದಾನದ ಮೂಲಕ ಆಯ್ಕೆ ಮಾಡುವಂತಹ ಪದ್ಧತಿ ಏನಿಲ್ಲ, ಇದನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿ. ಇನ್ನು ಮತ್ತೊಂದು ಚುನಾವಣಾ ಪದ್ಧತಿ ಅಂದ್ರೆ ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ ಅಂತ ಹೇಳಿ 2 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಶಾಸನ ಸಭೆಗಳಿಗೆ, ಶಾಸನ ಸಭೆಗಳಂದ್ರೆ ಏನು? ಶಾಸನ ಸಭೆಗಳಿಗೆ ಲೋಕಸಭೆ, ವಿಧಾನಸಭೆ, ಹೌದಾ. ಈ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಜನಪ್ರತಿನಿಧಿಗಳನ್ನ ಆರಿಸಲು, ಹೌದಾ, ದೇಶದಲ್ಲಿರುವಂತಹ ಎಲ್ಲಾ ಮತದಾರರು ನಿಯತಕಾಲಿಕವಾಗಿ, ನಿಯತಕಾಲಿಕ ಅಂದ್ರೆ 5 ವರ್ಷಗಳಿಗೊಮ್ಮೆ, ಹೌದಾ, 5 ವರ್ಷಗಳಲ್ಲಿ ನಡೆಯುವಂತಹ ಚುನಾವಣೆಗಳಲ್ಲಿ ಮತ ಹಾಕುವಂತ ಪದ್ಧತಿ ಇದೆಯಲ್ಲ ಅದನ್ನ ಸಾರ್ವತ್ರಿಕ ಚುನಾವಣೆ ಅಂತೇಳಿ ಕರೀತಾರೆ ಅಥವಾ ಮಹಾ ಚುನಾವಣೆ ಅಂತೇಳಿ ಕರೀತಾರೆ. ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ಬರುತ್ತಲ್ಲ, ಆ ಚುನಾವಣೆಯಲ್ಲಿ ಮತದಾನ ಮಾಡತಕ್ಕಂಥದ್ದು ಏನಿದೆಯಲ್ಲ ಆ ಮತ ಹಾಕುವ ಪದ್ಧತಿ ಅಂದ್ರೆ ಶಾಸನ ಸಭೆಗಳಿಗೆ ಲೋಕಸಭೆ, ವಿಧಾನಸಭೆ, ಹೌದಾ, ಇವುಗಳಿಗೆ ದೇಶದಲ್ಲಿರುವಂತಹ ಎಲ್ಲಾ ಮತದಾರರು ಮತದಾನ ಮಾಡುವಂತಹ ಪದ್ಧತಿ ಏನಿದೆಯಲ್ಲ ಇದನ್ನ ಮಹಾ ಚುನಾವಣೆ ಅಥವಾ ಸಾರ್ವತ್ರಿಕ ಚುನಾವಣೆ ಅಂತ ಹೇಳಿ ಅಲ್ಲಿ ಕರೀತಾರೆ. ಇನ್ನ ಮರು ಚುನಾವಣೆ ಅಂದರೆ ಈಗ 5 ವರ್ಷಗಳಿಗೊಮ್ಮೆ ಚುನಾವಣೆ, 5 ವರ್ಷಕ್ಕೊಮ್ಮೆ ಚುನಾವಣೆ ಆದಾಗ, ಹೌದಾ, ಇವು ಸಾಮಾನ್ಯ
5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತೆ. ಮತ್ತೆ ಈಗ ಸಾರ್ವತ್ರಿಕ ಚುನಾವಣೆ ನಡೆಯುವಂತಹ ಸಂದರ್ಭ, ಈಗ ಚುನಾವಣೆ ನಡೀತಾ ಇದೆ, ಮತಗಟ್ಟೆ ಮಾಡಿರ್ತಾರೆ ಹೌದಾ, ಪೋಲಿಂಗ್ ಸ್ಟೇಷನ್ ಅಂತ, ಮತಗಟ್ಟೆ ಸಂಖ್ಯೆ, ಮತಗಟ್ಟೆಯ ನಂಬರ್ ಮಾಡಿ ಅಲ್ಲಿಯ ಮತದಾರರು ಎಷ್ಟಿದ್ದಾರೆ ಹೇಳಿದ್ವಿ ಹೌದಾ, ಮತಗಟ್ಟೆ ಸಂಖ್ಯೆ ಬೂತ್ ಹೌದಾ, ಆಮೇಲೆ ಮತಗಟ್ಟೆ ನಂಬರು ಇವೆಲ್ಲ ನೀವು ನೋಡಿರ್ತೀರಿ. ಪಿಒ, ಪೊಲೀಸ್ ಸ್ಟೇಷನ್ ಹೌದಾ. ಮತ್ತು ಇವು ಸಾಮಾನ್ಯವಾಗಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ಊರಲ್ಲಿ ನಾವು 18 ವರ್ಷ ತುಂಬಿದವರು ಅದಕ್ಕಿಂತ ಮೇಲ್ಪಟ್ಟವರು ಎಲ್ಲರೂ ಕೂಡ ಮತದಾನ ಮಾಡ್ತಾರೆ. ಮತದಾನ ಮಾಡಬೇಕಾದ್ರೆ ಮತಗಟ್ಟೆಗೆ ನಾವು ಹೋಗ್ತೇವೆ. ಆ ಮತಗಟ್ಟೆಯಲ್ಲಿ ಹೌದಾ, ಇಲ್ಲಿ ಮತಗಟ್ಟೆ ಇರುತ್ತೆ. ಮತಗಟ್ಟೆಯಲ್ಲಿ ಇಲ್ಲೇನಿರುತ್ತೆ, ಓಪನ್ ಡೋರ್ ಇರುತ್ತೆ. ಇಲ್ಲಿ ಮತದಾರರ ಸಂಖ್ಯೆ ಇರುತ್ತೆ, ಲೈನ್ ಇರುತ್ತೆ. ಇಲ್ಲಿ 1000 ವೋಟ್ ಇದೆ ಅಂತ ತಿಳ್ಕೊಳ್ಳಿ. 1000 ವೋಟ್ಗೆ ಒಂದು ಮತಗಟ್ಟೆಯನ್ನ ಅಲ್ಲಿ ಆಯೋಗ ರೆಡಿ ಮಾಡಿರುತ್ತೆ. ಸಿಬ್ಬಂದಿಗಳನ್ನ ನೇಮಕ ಮಾಡುತ್ತೆ. ಅಲ್ಲಿ PRO, ಆಮೇಲೆ APRO ಹೌದಾ, ಆಮೇಲೆ PO ಅಂದ್ರೆ 5 ಜನ ಇರ್ತಾರೆ. ಹೊರಗಡೆ ಒಬ್ಬ ಪೊಲೀಸ್ ಸಿಬ್ಬಂದಿ ಇರ್ತಾರೆ. ಇಲ್ಲಿ PRO ಅಂದ್ರೆ ಪ್ರೊಸೀಡಿಂಗ್ ಆಫೀಸರ್, ಆ ಮತಗಟ್ಟೆಯ ಮತಗಟ್ಟೆ ಅಧ್ಯಕ್ಷ ಅಧಿಕಾರಿ ಇರ್ತಾರೆ. ಆ ನಂತರ ಅವರ ಕೆಳಗೆ APRO ಅಸಿಸ್ಟೆಂಟ್ ಪ್ರೊಸೀಡಿಂಗ್ ಆಫೀಸರ್, ಆಮೇಲೆ ಪೋಲಿಂಗ್ ಆಫೀಸರ್. ಈಗ ನೀವು ಇಂಕ್ ಹಾಕ್ತಾರೆ, ಐಡೆಂಟಿ ಕಾರ್ಡ್ ಅಂತ ID ಕಾರ್ಡ್ ಮಾಡ್ತಾರೆ, ಎಪಿ ಕಾರ್ಡ್ ಅಂತ ಹೇಳ್ತಾರೆ, ಎಲೆಕ್ಟ್ರೋ ಫೋಟೋ ಐಡೆಂಟಿ ಕಾರ್ಡ್ ಹೌದಾ. ಈಗ ನೀವು ಮತ ಹಾಕ್ಬೇಕಂತಂದ್ರೆ ನೀವು ಮತ ಹಾಕ್ಬೇಕು, ನೀವು ತಕ್ಷಣ ಒಳಗೆ ಬಿಡಲ್ಲ, ನೀನೇ ನಿಜವಾದ ಮತದಾರ ಯಾರು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಹೌದಾ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಕಲಿ ಮತದಾನ ಮಾಡೋರು, ಈಗ ಯಾರು ಹೆಸರು ಅಂತಕ್ಕಂಥ ಹೆಸರು ಮತ ಇದ್ದದನ್ನ ಯಾರೋ ಬಂದು ನಾನೇ ಹೆಸರು ಅಂತ ಹೇಳಿ ವೋಟ್ ಹಾಕ್ತಾ ಇದ್ರು. ಅದನ್ನು ತಡೆಗಟ್ಟುವುದಕ್ಕಾಗಿ ಚುನಾವಣಾ ಆಯೋಗ ಅನೇಕ ಸುಧಾರಣೆಗಳನ್ನ ಮಾಡ್ತೀನಿ ಎಷ್ಟು ಬರುತ್ತದೆ ಹೌದಾ. TM ಸ್ಟೇಷನ್ ಅಂತ ಹೇಳಿ ಚುನಾವಣಾ ಮುಖ್ಯ ಆಯುಕ್ತರು TM ಸ್ಟೇಷನ್ ಆದ ನಂತರ ಅಲ್ಲಿ ಪ್ರತಿಯೊಬ್ಬರು ಕೂಡ ಮತದಾರರ ಗುರುತಿನ ಚೀಟಿಯನ್ನು ತೋರಿಸಿದರೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ. ಅದರ ಜೊತೆಗೆ ಹೌದಾ, ಅದಕ್ಕೆ ಯಾವ ಗುರುತಿನ ಚೀಟಿ ಅಂದ್ರೆ ಸುಮಾರು ಚುನಾವಣೆ ಆಗುವಂತ ಒತ್ತಡಗಳು, ನಿಮ್ ಡ್ರೈವಿಂಗ್ ಲೈಸೆನ್ಸ್ ಇದ್ದು ನಡೆಯುತ್ತೆ ಹೌದಾ, ಅಥವಾ ನಿಮ್ದು ಯಾವುದು ರೇಷನ್ ಕಾರ್ಡು ಹೌದಾ, ಆಮೇಲೆ ನಿಮ್ಮ ಎಪಿ ಕಾರ್ಡು ಅಥವಾ ಮತ್ತೆ ಯಾವ್ದಾದ್ರು ದಾಖಲೆಗಳು, ಸುಮಾರು ದಾಖಲೆಗಳನ್ನ ಇರ್ತಾವೆ. ಆ 12 ಸಂಬಂಧಪಟ್ಟಂತ ದಾಖಲೆಗಳನ್ನ ಅದರಲ್ಲಿ ಯಾವ್ದಾದ್ರು ಒಂದು ಅಂದ್ರೆ ನಮ್ಮನ್ನ ಗುರುತಿಸಲು ಹೆಸರು ಅಂತ ಯಾರು ಅವನು ಕರೆಕ್ಟ್ ಹೌದಾ, ಅವನು ನಿಜವಾದ ಮತದಾರ, ಅವನಿಗೆ ಮತ ಮಾಡಲಿಕ್ಕೆ ಅವಕಾಶ ಮಾಡಿದ್ರೆ ಅದಕ್ಕೆ ಗುರುತು ಏನಂತ ಐಡೆಂಟಿ, ಅದಿದ್ರೆ ಮಾತ್ರ ಅಲ್ಲಿ ಮತದಾನ ಮಾಡಬೇಕು ಹೌದಾ. ಹಾಗಾಗಿ ಚುನಾವಣೆಯಲ್ಲಿ ಆ ಮತಗಟ್ಟೆ ಏನಿದೆಯಲ್ಲ, ಇಲ್ಲಿ ಇವರೆಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಓಟ ಮಾತಾಡಬಹುದು. ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಚುನಾವಣಾ ಆಯೋಗ ಮತ್ತೆ ಇಲ್ಲಿ ಮತ ಪೆಟ್ಟಿಗೆ ಅಂತ ಬಾಕ್ಸ್ ಇರೋದ್ರಿಂದ ಈಗೆಲ್ಲ ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ ಅಂತ ಹೇಳಿ ವಿದ್ಯುನ್ಮಾನ ಮತಯಂತ್ರಗಳನ್ನ ಈಗ ಚುನಾವಣೆಗಳಲ್ಲಿ ಬಳಸ್ತಾರೆ ಹೌದಾ. ತಕ್ಷಣವೇ ಬ್ಯಾಲೆಟ್ ಅನ್ನ ಒತ್ತಿ ಅಲ್ಲಿ ವೋಟ್ ಮಾಡ್ತಾರೆ. ಈಗೆಲ್ಲ ಸುಮ್ಮನೆ ಈಗೆಲ್ಲ ಆ ಬಾಕ್ಸ್ ಇರೋದು, ಬಾಕ್ಸ್ ಅಲ್ಲಿ ಪೇಪರ್ ಕೊಡೋದು, ಸ್ವಾಸ್ತಿಕ್ ಚಿಹ್ನೆ ಇರೋದು, ಅಭ್ಯರ್ಥಿಗಳ ಹೆಸರು, ಅದರ ಮುಂದೆ ಚಿಹ್ನೆ ಇರೋದು. ಅದಕ್ಕೆ ಯಾವ ತಮಗೆ ಇಷ್ಟವಾದಂತ ಅಭ್ಯರ್ಥಿ ಚಿಹ್ನೆ, ಪಕ್ಷ ಚಿಹ್ನೆ ಇರ್ತಲ್ಲ, ಅದಕ್ಕೆ ಸೀಲ್ ಹಾಕಿ ಮರ್ಚಿ ಹಾಕಿ ಆಮೇಲೆ ಅದು ತಗೊಂಡು 25 ಕಾರ್ಡ್ ಮಾಡಿ ಹೇಳಿದ್ದಕ್ಕೆ 1 ದಿವಸ ಆಗೋದು ಟೈಮ್. ಈಗೇನಿಲ್ಲ, ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ ಬರೋದ್ರಿಂದ ಅಲ್ಲಿ ಯಾವ ಪಕ್ಷ ಮತ್ತು ಚಿಹ್ನೆ ಅಭ್ಯರ್ಥಿ ಹೆಸರು ಇರುತ್ತೆ ಅದು ಮುಂದೆ ಓದಿದ್ರೆ ಅದು ವೋಟ್ ಆಗುತ್ತೆ. ಅದು ತಕ್ಷಣನೇ ಎಲ್ಲ ಮುಗಿದ ನಂತರ ಫಲಿತಾಂಶ ಅದು ಟೋಟಲ್ ಮತನ ತಿಳಿದ್ರೆ ಯಾವ ಅಭ್ಯರ್ಥಿಗೆ ಎಷ್ಟು ಮತಗಳು ಆಗಿದ್ದೇವೆ ಅನ್ನೋದನ್ನ ತಕ್ಷಣ. ಹೀಗಾಗಿ ಇವತ್ತು ರಿಸಲ್ಟ್ ಫಲಿತಾಂಶ ಏನಾಯ್ತು ಅಂದ್ರೆ ತಕ್ಷಣ 11 ಗಂಟೆಗೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಫಲಿತಾಂಶ ಗೊತ್ತಾಗುತ್ತೆ. ಅದೆಷ್ಟು ಪಕ್ಷ
ಪಕ್ಷಗಳಿಗೆ ಇಷ್ಟು ಸೀಟನ್ನ ಬಂದಿದೆ. ಹೌದಾ? ಅದೇ ನಮಗೆ 11 ಗಂಟೆಗೆ ಟೋಟಲ್ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ನಮಗೆ ಗೊತ್ತಾಗುತ್ತೆ. ಇಂದ ಆ ಕಾಲದಲ್ಲಿ ರಾತ್ರಿ 11 ಗಂಟೆ ತನಕ ನಾವೈತಿ, 12 ಗಂಟೆ ನಾವೈತಿ ಒಂದೊಂದ್ಸಲ ಅದನ್ನು ಕೂಡ ಈ ತಿರುವಣಿಸಲು ಮತ್ತೊಂದು ಸಲ ಹೊಟ್ಟಿದ್ದಾರೆ. ಯಾಕಂದ್ರೆ ಬಿಚ್ಚ ಎಣಿಸ್ಬೇಕಲ್ಲ. ಈಗ ಲೋಕಸಭಾ ಚುನಾವಣೆಯಲ್ಲಿ ಒಂದೊಂದು ಜಿಲ್ಲೆಗೆ 8 ರಿಂದ 9 ಲಕ್ಷ ಮತದಾರರು ಇರ್ತಾರೆ. 9 ಲಕ್ಷ ಮತದಾರರನ್ನ ಪೇಪರ್ ಬಿಚ್ಚಬೇಕು, ಎಣಿಸ್ಬೇಕು, ಇಪ್ಪತ್ತೈದು ಕಟ್ ಮಾಡಬೇಕು. ಹೌದಲ್ಲ? ಮತ್ತೆ ಅದ್ರ ಹಂಗೆಲ್ಲ ಏಜೆಂಟ್ರು ಕುಂತಿರ್ತಾರೆ, ಪಕ್ಷಗಳ ಏಜೆಂಟ್ರು. ಹೌದಾ? ಅವ್ರು ಮುಂದೆ ತೋರಿಸ್ಬೇಕು, ಅದನ್ನು ಮಾಡಬೇಕು. ಈ ರೀತಿಯಾಗಿ ಏನಾಯ್ತು ಅಂದ್ರೆ ಎಣಿಕೆ ಮಾಡುವಾಗ ಬಹಳ ಸಮಯವನ್ನು ತೆಗೆದುಕೊಳ್ತಾ ಇತ್ತು. ಅದಕ್ಕೆ ಇದನ್ನು ಮನಗಂಡಂತ ಚುನಾವಣಾ ಆಯೋಗ ಏನ್ ಮಾಡಿತು, ಚುನಾವಣೆಯಲ್ಲಿ ಅನೇಕ ಸುಧಾರಣೆಗಳನ್ನ ಅಲ್ಲಿ ಜಾರಿಗೆ ತಂತು. ಹೌದಾ? ಇಲ್ಲಿ ನಾವು ಮರು ಚುನಾವಣೆ, ಈಗ ಸಾರ್ವತ್ರಿಕ ಚುನಾವಣೆ ಅಂದ್ರೆ ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವಂತ ಚುನಾವಣೆಯಲ್ಲಿ ಶಾಸನಸಭೆಗಳಿಗೆ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸುವುದಕ್ಕೆ ನಾವೆಲ್ಲರೂ ಕೂಡ ಮತದಾನ ಮಾಡುವಂತ ಪದ್ಧತಿ ಏನಿದೆಯಲ್ಲ, ಇದನ್ನ ಮಹಾ ಚುನಾವಣೆ ಅಂತ ಹೇಳಿ ಕರೀತಾರೆ, ಇಲ್ಲಾಂದ್ರೆ ಸಾರ್ವತ್ರಿಕ ಚುನಾವಣೆ ಅಂತ ಹೇಳಿ. ಅದು ಮತ್ತೆ ಮರು ಚುನಾವಣೆಯ ಮತ್ತೊಮ್ಮೆ ಮರು ಚುನಾವಣೆ ಅಂದ್ರೆ ಈಗ ಚುನಾವಣೆ ನಡೀತಾ ಇದೆ. ಹೌದಾ? ನಮ್ ಕಲ್ಪನೆ ಇರ್ಬೇಕಲ್ಲಿ ಚುನಾವಣೆ ನಡೀತಾ ಇದೆ, ನಾವ್ ಹೆಂಗಪ್ಪ 2 ಮಾಸಕ್ಕೆ ನಾವು ಅಲ್ಲಿ ನೆನ್ಪಿಡ್ಕೋಬೇಕು ಅಂದ್ರೆ ಅದು ಸ್ಕಿಲ್ ಒಂದೊಂದು ರೀತಿ ಕೌಶಲ್ಯ ತಿಳ್ಕೊಬೇಕಂತೆಲ್ಲ. ಹೌದಾ? ನಮ್ ಕಲ್ಪನೆ ಬರಬೇಕು. ಆ ಬೂತ್ ಚುನಾವಣೆಯ ನಡೆಯುವಂತ ಬೂತ್ ಏನಿದೆಯಲ್ಲ, ಆ ಪೋಲಿಂಗ್ ಸ್ಟೇಷನ್, ಅದು ನಾವು ಕಲ್ಪನೆ ಬರಬೇಕು. ಮತಗಟ್ಟೆ, ಹೌದಾ? ಅದು ನಾವು ಚುನಾವಣೆ ಅಂದ ತಕ್ಷಣ ಅಲ್ಲಿ ಮತಗಟ್ಟೆಯಲ್ಲಿ ಯಾರು ಇರ್ತಾರೆ? ಸಿಬ್ಬಂದಿಗಳಿರ್ತಾರೆ. ಹೌದಾ? ಚುನಾವಣೆಯನ್ನ ಸರಳವಾಗಿ ಯಾವುದೇ ಅಹಿತಕರ ಘಟನೆಗಳನ್ನ ನಡೆಯದಂತೆ ಶಾಂತಿಯುತವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥದಕ್ಕೆ ಚುನಾವಣಾ ಆಯೋಗ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಕಳಿಸಿದೆ. ಅದು PRO, APRO, PO ಅಂತ ಹೇಳ್ತಾರೆ. ಆ ಸಿಬ್ಬಂದಿಗಳಿಗೆ ಎಲ್ಲ ರೀತಿಯಾದಂಥ ಸಲಕರಣೆಗಳನ್ನ ಕೊಟ್ಟಿರುತ್ತೆ. ಅವರು ಮತದಾನ ಮಾಡಿಕೊಂಡು ತಗೊಂಡು ಕೊಡ್ತಾರೆ. ಹೌದಾ? ಇಲ್ಲಿ ಮತದಾನ ನಡೆಯುವಂತ ಮತಪಟ್ಟಿಗೆಯ ಅಥವಾ ಮತಗಟ್ಟೆಯ ಬೂತ್ ನಲ್ಲಿ ಹೌದಾ ಯಾವುದೇ ಅಕ್ರಮಗಳು ಅಂದ್ರೆ ಯಾರೋ ಓಟನ್ನ ಯಾರೋ ಹಾಕ್ತಾ ಇರ್ತಾರೆ, ಅಂದ್ರೆ ನಕಲಿ ಮತದಾನ, ಅಥವಾ ಅಲ್ಲಿ ಏನ್ ಮಾಡ್ತಾರೆ ಎದುರಿಸಿ, ಅಥವಾ ಅಲ್ಲಿ ಏನ್ ಮಾಡ್ತಾರೆ ಹೊರಗಡೆ ಕೂತ್ಕೊಂಡು ಒಂದೇ ಪಕ್ಷಕ್ಕೆ ಅಥವಾ ಒಂದೇ ಅಭ್ಯರ್ಥಿಗೆ ಅಲ್ಲಿ ಹೊರಗಿನೇ ಓಟುಗಳನ್ನ ಮಾಡಿಸ್ತಾರೆ. ಅಥವಾ ಸುಮ್ಮನೆ ಬಂದ ಒಬ್ಬರೇ ಕೂತ್ಕೊಂಡು ಏನ್ ಮಾಡ್ತಾನೆ, ಒಬ್ಬ ರಾಜಕೀಯ ಪಕ್ಷಕ್ಕೆ ಅಥವಾ ಒಂದೊಂದು ಅಭ್ಯರ್ಥಿಗೆ ತಾನೇ ವೋಟ್ ಮಾಡಿ ಅದನ್ನ ಇದು ಅವ್ಯವಹಾರ. ಹೌದಾ? ಮತ್ತೆ ಇಲ್ಲೇನು ಮತಪೆಟ್ಟಿಗೆಗಳನ್ನು ಇಟ್ಟಿರ್ತಾರಲ್ಲ ಬಾಕ್ಸ್, ಅದನ್ನ ನಾಶ ಮಾಡಿದ್ರೆ, ಹೌದಾ, ಅದಿಟ್ಟಿರ್ತಕ್ಕಂಥದ್ದನ್ನ ಒಡೆದಾಕಿದ್ರೆ, ಅಥವಾ ಆ ಮತಪೆಟ್ಟಿಗೆ ಏನಿರ್ತಲ್ಲ ಅದನ್ನ ತೆಗೆದುಕೊಂಡು ಹೊರಗೆ ಓಡೋಗ್ರೆ, ಹೌದಾ, ಮತ್ತೆ ಇನ್ನಿತರ ಕಾರಣಗಳಾಗಿ ಅಥವಾ ಸಿಬ್ಬಂದಿಗಳಿರ್ತಾರ ಇವರ ಮೇಲೆ ಏನಾದರೂ ಹಲ್ಲೆ ಮಾಡಿದ್ರೆ, ಅಂದ್ರೆ ಹೊಡೆಯೋದು, ಹೌದಾ, ಆ ಕೆಲಸ ಮಾಡುವಂತ ಕರ್ತವ್ಯ ಮಾಡುವ ಮೇಲೆ ಹಲ್ಲೆ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಆ ಚುನಾವಣೆಯನ್ನ ಏನ್ ಮಾಡ್ತಾರೆ, ರದ್ದುಪಡಿಸ್ತಾರೆ. ರದ್ದುಪಡಿಸಿ ಮತ್ತೊಮ್ಮೆ ಚುನಾವಣೆ ನಡೆಸುವುದಕ್ಕೆ ಏನಂತ ಕರೀತಾರೆ, ಮರು ಚುನಾವಣೆ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ಲ? ಸಾರ್ವತ್ರಿಕ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಏನಾದರೂ ಅವ್ಯವಹಾರಗಳು ನಡೆದರೆ, ಮತಪೆಟ್ಟಿಗೆಯನ್ನ ನಾಶ ಮಾಡಿದ್ರೆ, ಮತಪೆಟ್ಟಿಗೆಯನ್ನ ಅಪಹರಣ ಮಾಡಿದ್ರೆ, ಸಿಬ್ಬಂದಿಗಳ ಮೇಲೆ ಏನಾದರೂ ಹಲ್ಲೆ ಮಾಡಿದ್ರೆ, ಅಂತ ಸಂದರ್ಭದಲ್ಲಿ ಆ ಚುನಾವಣೆ ಆ ಬೂತ್ನಲ್ಲಿ ಮಾತ್ರ, ಇಡೀ ಒಟ್ಟು ಚುನಾವಣೆ ರದ್ದು ಮಾಡಲ್ಲ. ಆ ಬೂತ್ನಲ್ಲಿ ಏನಾದರೂ ಈ ರೀತಿಯಾದಂತ ಘಟನೆಗಳಾದಾಗ ಅಂತ ಸಂದರ್ಭದಲ್ಲಿ ಆ ಮತಗಟ್ಟೆಯ ಅಲ್ಲಿ ಏನಾಗುತ್ತೆ, ಅದನ್ನ ರದ್ದು ಮಾಡಿ ಮತ್ತೊಮ್ಮೆ ಚುನಾವಣೆ ನಡೆಸುವುದಕ್ಕೆ ಮರು ಚುನಾವಣೆ. ಎಲ್ಲ ಕಡೆ ಎಲ್ಲ ಕಡೆ ರದ್ದು ಮಾಡಿ ಮತ್ತೆ ಮರು ಚುನಾವಣೆಯನ್ನ ನಡೆಸ್ತಾರೆ. ಇದನ್ನ ಮರು ಚುನಾವಣೆ. ಮತ್ತೊಂದು ಚುನಾವಣೆಯ ವಿಧ ಯಾವುದಂದ್ರೆ ಉಪ ಚುನಾವಣೆ. ಉಪ ಚುನಾವಣೆ ಅಂದ್ರೆ
ಈಗ ಸಾರ್ವತ್ರಿಕ ಚುನಾವಣೆ ಪ್ರತಿ 5 ವರ್ಷಗಳಿಗೂ ಬರುತ್ತೆ, ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ. ಚುನಾವಣೆ ನಡೆಯಲ್ಲ, ಅವ್ಯವಹಾರ ಘಟನೆಗಳು ನಡೆದಾಗ ಅದನ್ನ ರದ್ದು ಮಾಡಿ ಮತ್ತೆ ನಡೆಸ್ತಾರೆ, ಅದು ಮರು ಚುನಾವಣೆ. ಹಾಗಾದ್ರೆ ಮಧ್ಯಂತರ ಯಾವುದು ಉಪಚುನಾವಣೆ ಅಂತ ಮತ್ತೆ ಯಾವ್ದಪ್ಪ ಇದು ಉಪಚುನಾವಣೆ ಅಂತೇಳಿ? ಹೌದಾ, ಒಂದು ನಿರ್ದಿಷ್ಟವಾದಂತಹ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿ ತನ್ನ ಅವಧಿ ಮುಗಿಯುವ ಮುನ್ನವೇ ರಾಜೀನಾಮೆ ನೀಡಿದ್ರೆ ಅಥವಾ ಮರಣ ಹೊಂದಿದ್ದರೆ ಅಥವಾ ನಾನಾ ಕಾರಣಗಳಿಗಾಗಿ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡಿದ್ದರೆ ಮತ್ತೆ 6 ತಿಂಗಳ ಒಳಗಾಗಿ ಆ ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆಯನ್ನೇ ಏನಂತ ಕರೀತಾರೆ? ಉಪಚುನಾವಣೆ ಅಂತ ಹೇಳ್ತಾರೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಅವನು ಆಯ್ಕೆಯಾಗಿರ್ತಾನೆ, MLA ಆಗಿರ್ತಾನೆ ಅಥವಾ MP ಆಗಿರ್ತಾನೆ. ಆದಾಗ ಅವನು ಏನಾದರೂ ಅನೇಕ ಯಾವ್ದಾದರೂ ಕಾರಣಗಳಿಂದ ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಅಥವಾ ಅವನು ಮರಣ ಹೊಂದಿದ್ರೆ, ಅಂದ್ರೆ ಸತ್ತು ಹೋಗ್ಬಿಟ್ಟಿದ್ರೆ, ಅಥವಾ ಹಲವಾರು ಕಾರಣಗಳಿಂದ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡಿದ್ದರೆ ಅನರ್ಹಗೊಳಿಸ್ತಾರೆ. ಈಗ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗಿರ್ತಾರೆ ಅಥವಾ ಬೇರೆ ಏನಾದರೂ ಭ್ರಷ್ಟಾಚಾರದಲ್ಲಿ ಅವೆಲ್ಲ ತೊಡಗಿದಾಗ ಅದು ನ್ಯಾಯಾಲಯದಲ್ಲಿ ಸಾಬೀತಾಗಬೇಕು. ತಕ್ಷಣ ಅಲ್ಲ, ಸಾಬೀತಾಗಿ ನಾನಾ ಕಾರಣಗಳಿಂದ ಅವ್ಯವಹಾರಗಳಲ್ಲಿ ತೊಡಗಿದ್ದಾಗ ಅಂತ ಸಂದರ್ಭದಲ್ಲಿ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡಿದ್ರೆ ಆ ಸ್ಥಾನ ಏನಾಗುತ್ತೆ? ಖಾಲಿ ಆಗುತ್ತೆ. ಹೌದಾ? ಸಿಂಪಲ್ ಆಗಿ ರಾಜೀನಾಮೆ ನೀಡಿದ್ರೆ, ಮರಣ ಹೊಂದಿದ್ರೆ, ಮತ್ತೆ ನಾನಾ ಕಾರಣಗಳಿಂದ ಆ ಸ್ಥಾನ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡಿದ್ರೆ ಆ ಸ್ಥಾನ ಏನಾಗುತ್ತೆ? ಅದು ಖಾಲಿ ಆಗುತ್ತೆ. ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ಚುನಾವಣೆ ನಡೀಬೇಕು. ಆ ನಡೆಯುವುದರಿಂದ ಏನಂತ ಕರೀತಾರೆ? ನಾವು ಉಪಚುನಾವಣೆ ಅಂತ ಹೇಳ್ತೇವೆ. ಬಹಳ ಈಸಿ. 3 ಮೆಥಡ್ ಇಟ್ಕೊಂಡ್ರೆ ರಾಜೀನಾಮೆ, ಮರಣ, ಮತ್ತೆ ನಾನಾ ಕಾರಣ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡಿದೆ. ಹೌದಾ? ಅವಾಗ ಏನಾಗುತ್ತೆ? ಆ ಸ್ಥಾನ ಖಾಲಿ ಆಗುತ್ತೆ. ಮರಣ ಹೊಂದಿದ್ರು ಖಾಲಿ ಆಗುತ್ತೆ, ರಾಜೀನಾಮೆ ನೀಡಿದ್ರು ಖಾಲಿ ಆಗುತ್ತೆ, ಹಲವಾರು ಅನಾಹುತಗಳು ಕೂಡ ಖಾಲಿ ಆಗುತ್ತೆ. ಮತ್ತೆ ಸ್ಥಾನ ತುಂಬಕ್ಕಲ್ಲ. ಅವಾಗ ಮತ್ತೆ ಅದು 6 ತಿಂಗಳ ಒಳಗಡೆ ಆಗ್ಬೇಕು. 6 ತಿಂಗಳ ಒಳಗಡೆ ನಡೆಯುವಂತ ಚುನಾವಣೆ ಏನು? ನಾವು ಉಪಚುನಾವಣೆ. ಸಾರ್ವತ್ರಿಕ ಚುನಾವಣೆ ಆಯಿತು, ಮರು ಚುನಾವಣೆ ಆಯಿತು, ಉಪಚುನಾವಣೆ ಆಯಿತು, ಮತ್ತೆ ಮತ್ತೊಂದು ವಿಧ ಚುನಾವಣೆ. ಮತ್ತೆ ಯಾವಾಗ ಅಂದ್ರೆ ಮಧ್ಯಂತರ ಚುನಾವಣೆ. ಈಗ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತೆ. 5 ವರ್ಷಗಳಿಗೊಮ್ಮೆ ನಡೆಯುವಂತಹ ಚುನಾವಣೆಯಲ್ಲಿ ಯಾವ ರಾಜಕೀಯ ಪಕ್ಷ ಬಹುಮತವನ್ನ ಪಡೆದುಕೊಂಡು ಸರ್ಕಾರವನ್ನ ರಚನೆ ಮಾಡಿ, ಬಹುಮತ ಪಡೆಯದೇ ಇರುವಂತಹ ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇಲ್ಲಿ ಬಹುಮತ ಪಡೆದಂತ ಪಕ್ಷ ಅದರ ಅಧಿಕಾರವನ್ನು ಎಷ್ಟಿರುತ್ತೆ? 5 ವರ್ಷ ಇರುತ್ತೆ. ಹೌದಾ? 5 ವರ್ಷ ಆಡಳಿತ ಅದು ಮಾಡಬೇಕು. ಈ 5 ವರ್ಷ ಆಗುವುದಕ್ಕಿಂತ ಅವಧಿ ಪೂರ್ಣ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದಾಗಿ ಅಧಿಕಾರದಿಂದ ಕೆಳಗಿಳಿದಾಗ ಅಥವಾ ಸದನ ಅಂದ್ರೆ ಯಾವುದು? ಲೋಕಸಭೆ ಅಥವಾ ವಿಧಾನಸಭೆಗಳು. ಲೋಕಸಭೆ ಮತ್ತು ವಿಧಾನಸಭೆ ಇವು ಕೆಳ ಸದನ. ಮೇಲ್ಸದನಗಳು ರಾಜ್ಯಸಭೆ, ವಿಧಾನ ಪರಿಷತ್ ಮೇಲ್ಮನೆ. ಕೆಳಮನೆಗಳು ಲೋಕಸಭೆ, ವಿಧಾನಸಭೆ. ಹೌದಾ? ಈ ಕೆಳಮನೆ ಅಂದ ತಕ್ಷಣ ನಾವೇನು ತಿಳ್ಕೊಂಡ್ಬರ್ತೇವೆ? ಕೆಲವರು ಎಕ್ಸಾಮ್ ಅಲ್ಲಿ ಬರೀತೇವೆ. ಹೌದಾ? ಇದರಲ್ಲಿ ಲೋಕಸಭೆಯಲ್ಲಿ, ಹೌದಾ, ಲೋಕಸಭೆಯಲ್ಲಿ ಎಷ್ಟು ಜನ ಸದಸ್ಯರು?
ಇಂಡಿಯನ್ ಹೌದಾ 545 ಇದು ಲೋಕಸಭೆ. ರಾಜ್ಯಸಭೆಗೆ ಎಷ್ಟು 250. ಇದರಲ್ಲಿ ಮತದಾನ ಆಗೋದಷ್ಟು 238 ಪ್ಲಸ್ 12 ಹೌದಾ 12 ಜನ 238 ಜನರನ್ನ ನಾವು ಆಯ್ಕೆ ಮಾಡ್ತೇವೆ. ಅಂದ್ರೆ ಮತದಾರರಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳ ಮೂಲಕ ಇವರನ್ನ ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಇದನ್ನ ಹಿರಿಯರ ಸದನ ಅಂತ ಹೇಳಿ ಕರೀತಾರೆ ರಾಜ್ಯಸಭೆಯಲ್ಲಿ. ಹೌದಾ ಇದರಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 250. ಅದರಲ್ಲಿ 238 ಜನ ಆಯ್ಕೆ ಮಾಡ್ತಾರೆ. ಇನ್ನು 12 ಜನರನ್ನ ರಾಷ್ಟ್ರಪತಿಗಳು ವಿವಿಧ ಕ್ಷೇತ್ರಗಳಲ್ಲಿ ಹೌದಾ ಸಮಾಜ, ವಿಜ್ಞಾನ, ಸಾಹಿತ್ಯ, ಕ್ರೀಡೆ, ಸಾಮಾಜಿಕ ಸೇವೆ ಇವುಗಳಲ್ಲಿ ಗಣನೀಯವಾಗಿರತಕ್ಕಂಥ ಸೇವೆಯನ್ನ ಸಲ್ಲಿಸಿರುವಂತ ಸದಸ್ಯರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿ. ಈಗ ಕ್ರೀಡೆಯಲ್ಲಿ ಸಚಿನ್ ತೆಂಡೂಲ್ಕರ್ ಹೌದಾ, ಸಾಮಾಜಿಕ ಸೇವೆಯಲ್ಲಿ ಸುಧಾಮೂರ್ತಿ ಅಥವಾ ವೀರೇಂದ್ರ ಹೆಗ್ಗಡೆ ಅವರು ಹೌದಾ. ಹೀಗೆ ಈ ರೀತಿಯಾಗಿ ಒಂದೊಂದು ಕ್ಷೇತ್ರದಲ್ಲಿ ಗಣನೀಯವಾಗಿರ್ತಕ್ಕಂಥ ಸೇವೆ. ಸಿನಿಮಾ ರಂಗದಲ್ಲಿ ಹೌದಾ ಸಿನಿಮಾ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಾಮಾಜಿಕ ಸೇವೆ ಆಗಿರ್ಬೋದು, ಈ ಕ್ಷೇತ್ರಗಳಲ್ಲಿ ಗಣನೀಯವಾಗಿರುವಂತ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನವನ್ನು ಮಾಡ್ತಾರೆ ಹೌದಾ. ಇದು ಲೋಕಸಭಾ ಇದು ಪಾರ್ಲಿಮೆಂಟ್. ಅದೇ ರೀತಿಯಾಗಿ ಪ್ರತಿ ಒಂದೊಂದು ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್. ವಿಧಾನ ಪರಿಷತ್ ಎಲ್ಲ ರಾಜ್ಯಗಳಲ್ಲಿ ಕೇವಲ 6 ರಾಜ್ಯಗಳಲ್ಲಿ ನಾನು ನೋಡಿ ಹೌದಾ. ಇಲ್ಲಿ ನಾವು ತೆಗೆದುಕೊಂಡಾಗ ಲೋಕಸಭೆ ಇದು ಕೆಳ ಸದನ, ಇದು ಮೇಲ್ಸದನ. ಕೆಳ ಸದನ ವಿಸರ್ಜಿಸಲ್ಪಟ್ಟಾಗ ನಡೆಯುವಂತ ಚುನಾವಣೆಯನ್ನೇ ಮಧ್ಯಂತರ ಚುನಾವಣೆ. 5 ವರ್ಷ ಪೂರ್ಣ ಆಗಿಲ್ಲ, 2 ವರ್ಷ ಆಗೈತೆ ಹೌದಾ. 2 ವರ್ಷ ಆದಾಗ ಅದರಲ್ಲಿ ಬಹುಮತ ಏನಾದರೂ ಸಾಬೀತುಪಡಿಸಕ್ ಆಗದೇ ಇದ್ರೆ ಅಂದ್ರೆ ಪೂರ್ಣಾವಧಿ ಮುಗಿದವರು ಹಲವಾರು ಕಾರಣಗಳಿಂದಾಗಿ ಹೌದಾ, ಹಲವಾರು ಕಾರಣಗಳಿಂದಾಗಿ ಈ ಲೋಕಸಭಾ ಕೆಳ ಸದನವನ್ನ ವಿಸರ್ಜಿಸಲ್ಪಟ್ಟಾಗ ಏನಾಗುತ್ತೆ, ಮತ್ತೆ ಉಳಿದಂತ 3 ವರ್ಷದ ಅವಧಿಗೆ ನಡೆಯುವಂತ ಚುನಾವಣೆಗೆ ಮಧ್ಯಂತರ ಚುನಾವಣೆ. ಒಟ್ಟಾರೆ ಕಂಪ್ಲೀಟ್ 5 ವರ್ಷ ಆಗ್ಬೇಕಲ್ಲ, 2 ವರ್ಷಕ್ಕೆ ಅಲ್ಲಿ ಅಷ್ಟೊಳಗಡೆ ಒಂದ್ ವೇಳೆ ಇಬ್ಬರು ವಿರೋಧ ಪಕ್ಷದಲ್ಲೂ ಕೂಡ ಅಲ್ಲಿ ಸರ್ಕಾರ ರಚನೆ ಮಾಡುವಷ್ಟು ಬಹುಮತ ಇಲ್ಲದೆ ಇದ್ದಾಗ ಹೌದಾ, ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಅಲ್ಲಿ ಮತ್ತೆ ಮುಂದೆ ಸರ್ಕಾರವನ್ನು ರಚನೆ ಮಾಡದೇ ಆಗದೇ ಇದ್ದಾಗ ಅವಾಗ ಅದನ್ನ ವಿಸರ್ಜನೆ ಮಾಡಿದಾಗ ಅಲ್ಲಿಗೆ ಮುಕ್ತಾಯ. ಮತ್ತೆ ನಡುವಿನ ಉಳಿದಂತ ಅವಧಿಗೆ ಚುನಾವಣೆ ನಡೆಯುವುದಕ್ಕೆ ಮಧ್ಯಂತರ ಚುನಾವಣೆ ಅಂತೇಳಿ ಹೀಗೆ ಚುನಾವಣೆಗಳಲ್ಲಿ ನಾನಾ ವಿಧಗಳಾದಂಥ ಚುನಾವಣಾ ಪದ್ಧತಿಗಳನ್ನ ಇರತಕ್ಕಂಥದ್ದನ್ನ ನಾವು ನೋಡ್ತೀವಿ ಹೌದಾ. ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಮರು ಚುನಾವಣೆ, ಉಪ ಚುನಾವಣೆ ಮತ್ತೆ ಮಧ್ಯಂತರ ಚುನಾವಣೆ. ನೀವೆಲ್ಲ ಚುನಾವಣೆ ಬಂದಾಗ ಈಗ ಕೆಲವು ಸಂದರ್ಭದಲ್ಲಿ ಮಧ್ಯಂತರ ಚುನಾವಣೆಗಳು ಆಗ್ತಾ ಇರ್ತವೆ, ಉಪ ಚುನಾವಣೆಗಳು ಆಗ್ತಾ ಇರ್ತವೆ, ಮರು ಚುನಾವಣೆಗಳು ಆಗ್ತಾ ಇರ್ತವೆ, ಮಹಾ ಚುನಾವಣೆಗಳು. ಅದನ್ನ ನಾವು ತಿಳ್ಕೋಬೇಕಂದ್ರೆ ಈ ರೀತಿಯಾಗಿ ನಾವು ಕರೆಕ್ಟ್ ಕ್ಲಾಸ್ ಹೋದ್ರೆ ಪಾಠ ಕೇಳಿದ್ರೆ ನಿಮಗೆ ಇದು ನಡೀತಕ್ಕಂಥದ್ದು ಯಾವ ಚುನಾವಣೆ ನಿಮ್ಗೆಲ್ಲ ಏನಾಗುತ್ತೆ 5 ವರ್ಷಗಳಿಗೊಮ್ಮೆ ನಡೀತಾ ಇದೆಯಲ್ಲ ಅನ್ನೋದಂದ್ರೆ ನನಗೆ ಅದು ಕಲ್ಪನೆ ಇದೆ ಹೌದಾ. ಸಾಮಾನ್ಯವಾಗಿ ಈಗ ನೀವು ಊರಲ್ಲಿ ನೋಡ್ತಾ ಇದ್ದೀರಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹೌದಾ. ಚುನಾವಣೆಯಲ್ಲಿ ನೀವೆಲ್ಲ ಮತದಾನ ಮಾಡ್ತಕ್ಕಂಥ ನಮ್ಮನ್ನ 18 ವರ್ಷದವರು ಮತದಾನ ಮಾಡಬೇಕಾದರೆ ಅಲ್ಲಿ ಯಾವ ಚುನಾವಣೆ ನಡೀತಾ ಇದೆ, ಸ್ಥಳೀಯವಾದಂಥ ಚುನಾವಣೆ, ಆಮೇಲೆ ಕೇಂದ್ರ ಸರ್ಕಾರ ಯಾವುದು, ರಾಜ್ಯ ಸರ್ಕಾರ ಯಾವುದು, ಸ್ಥಳೀಯ ಸರ್ಕಾರ ಯಾವುದು ಅನ್ನೋದ್ರ ಬಗ್ಗೆ ನಾವೆಲ್ಲ
ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವ್ರಿಗೆ ಗಮನ ಹೆಚ್ಚಾಗಿರ್ಬೇಕು, ಅದನ್ನ ಚೆನ್ನಾಗಿ ಅರ್ಥ ಮಾಡ್ತಾರೆ. ಅಂದ್ರೆ ಮಾತ್ರ ಇದು ನಮಗೆ ಸಾಮಾನ್ಯ ಕೇಳ್ತಾರಿಲ್ಲ. ಹೌದಾ? ಚುನಾವಣೆ ಕೆಲವರು ಬೇಕು ಅಂತ ಕೇಳ್ತಾರೆ. ಚುನಾವಣೆ ಅಂದ್ರೆ ಇದು ಯಾವ್ದೋ ಮರು ಚುನಾವಣೆ ಅಂತ ಯಾಕೆ ಉಪಚುನಾವಣೆ ನಡೀತೆ? ಅವ್ರಿಗೆ ಗೊತ್ತಿದೆ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೀತಾ ಇದೆ ಅನ್ನೋದನ್ನು ಮಾತ್ರ ಅವ್ರಿಗೆ ಗೊತ್ತು. ಹೌದಾ? ಹಿಂಗೆ ಒಂದು ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಕಾಲೇಜ್ ಹೋಗ್ತಾ ಇದ್ದ. ಹೌದಾ? ಅವನು ಏನಂದ್ರೆ ಭಾರಿ ನಾನು ಎಲ್ಲ ಗೊತ್ತಿದ್ದೆ ಅವನಿಗೆ ಭಾರಿ ಜೋರಾಗೆ ಹೋಗ್ಬಿಡ್ಕೊಂಡು ಹೋಗ್ತಾ ಇದ್ದೆ. ಅದು ಸಾಮಾನ್ಯ ಹಳ್ಳಿ ಈಗೆಲ್ಲ ಸಾಮಾನ್ಯಗೆಲ್ಲ ನಾಲೆಡ್ಜ್ ಬಂದೈತಿ. ಹೌದಾ? ಜನರಿಗೆ ಚುನಾವಣೆಯ ಬಗ್ಗೆ ನಾಲೆಡ್ಜ್ ಬಂದೈತಿ. ಅವನು ಏನಂತ ಎಲೆಕ್ಷನ್ ನಡೀತೈತಿ. ಒಂದು ಕ್ಷೇತ್ರದಲ್ಲಿ ಒಬ್ಬ MLA ರಾಜೀನಾಮೆ ಕೊಟ್ಟಾಗ ಮತ್ತೆ ಚುನಾವಣೆ ನಡೀತು. 2 ತಿಂಗಳಿಗೆ ಅವನು ರಾಜೀನಾಮೆ ಚುನಾವಣೆಯಲ್ಲಿ ಗೆದ್ದ 2 ತಿಂಗಳು ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟಾಗ 2 ತಿಂಗಳೊಳಗೆ ಎಲೆಕ್ಷನ್ ನಡೀಬೇಕಂದ್ರೆ ಮತ್ತೆ 6 ತಿಂಗಳು ಹೌದಲ್ಲ, 6 ತಿಂಗಳೊಳಗೆ ಎಲೆಕ್ಷನ್ ನಡೀಬೇಕು. ಅದಕ್ಕೆ ಅವನಿಗೆ ಅರ್ಥ ಆಗಿದ್ದಿಲ್ಲ. ಮೊನ್ನೆ ಇನ್ನು ಓಟ್ ಹಾಕ್ಕೊಂಡಿದ್ವಿ, ಇನ್ನು ಮೊನ್ನೆ ಗೆದ್ದಿದ್ದಾನೆ, ಅದೇ ಮತ್ತೊಂದ್ಸಲ ಓಟ್ ಹಾಕ್ತಾರೆ. ನಮ್ಗೆ ಗೊತ್ತಾಗ್ತದೆ ಉಪಚುನಾವಣೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಯಾಕೆ ಮತ್ತೆ ಎಲೆಕ್ಷನ್ ಮಾಡ್ತಾರೆ? ಏನು ಅವಾಗ ದಾರಿಯಲ್ಲಿ ನಿಮಗೆ ಕಾಲೇಜ್ ಹುಡುಗ ಹೋಗ್ತಾ ಇದೆ, ಈ ಭಾರತದಲ್ಲಿ ಯಾಕೆ ಮತ್ತೆ ಎಲೆಕ್ಷನ್ ಮಾಡ್ತಾರೆ? ಅವನಿಗೆ ಏನಾಯ್ತು ಏನು ಗೊತ್ತಿಲ್ಲ. ಅವನಿಗೆ ಎಲೆಕ್ಷನ್ ಅಂದ್ರೆ ಗೊತ್ತಲ್ಲ. ಅವನು ಏನಿದ್ರು ಸ್ಟೈಲ ಕಾಲೇಜ್ ಬಂದು ನೋಡ್ಕೊಂಡು ಈಗ ಎಲೆಕ್ಷನ್ ಅಂತ ನೀವು ಹೋಗಿರೋದು ಈಗ ನನ್ನ ಕಡೆ ಸ್ಟೈಲ್ ಇಲ್ಲ, ಅವನು ಹಂಗೆ ಓಡಾಡ್ತೀನಿ. ಹೌದಾ? ಆ ಸಂದರ್ಭ ಏನಾಯ್ತು ನೋಡಿ, ಎಂತ ಘಟನೆ ಇದಾಗಿ. ಹೌದಾ? ಅವನು ಸ್ಟೈಲ್ ಓಡಾಡಿರ್ತ ಅವಾಗ ಕರೆದಾಗ ಅವನ ಮೊದಲು ಮುಜುಗರಾಯ್ತು, ಅವನ ಅಂಜಿಕೆನೂ ಆಯ್ತು. ಇವನು ಅಲ್ಲಿ ಜನ ಎಲ್ಲ ಕುಂತ್ಕೊಂಡಿರ್ತಾರೆ, ಕಟ್ಟೆ ಇರೋದಲ್ಲ. ಅವಾಗ ಕರೆದೇ ಬಾಲೆ ಯಾಕೆ ಎಲೆಕ್ಷನ್ ನಡೀತಿದ್ದಾರೆ ಯಾಕೆ ಅವ್ನು ಗೊತ್ತಿದ ತಕ್ಷಣ ಹೇಳ್ತೀನಿ ಅವ್ನು ಗೊತ್ತಾಗಲಿಲ್ಲ ಏನು. ಅವಾಗ ಅವ್ನಿಗೆ ಎಷ್ಟು ಸೇವ್ ಆಯ್ತು. ನಾನು ಅವಾಗ ವಿಚಾರ ಮಾಡಿದೆ, ನಮ್ಮ ಕಾಲೇಜಿಗೆ ಹೋದಾಗ ನಾನು ಪಾಠ ಸರಿಯಾಗಿ ಕೇಳಿದ್ರೆ ಇವತ್ತು ನನ್ಗೆ ಈ ಥರ ಅವು ಬರದೆ ಹಾಕ್ತಾರೆ, ನನ್ನ ಬರೆದು ಹೋಗ್ತಿರ್ತಾರೆ ಅಂತೇಳಿ ಅವನು ವಿಚಾರ ಮಾಡಿದ್ರು. ಅದೇ ತಕ್ಷಣವೇ ಅವನೇನು ಮಾಡ್ದ, ಹೋಗಿ ಕಾಲೇಜ್ಗೆ ಹೋಗಿ ಅವ್ರ ಟೀಚರ್ ಹತ್ರ, ಸರ್ ನನಗೆ ಈ ಥರ ಆಗಿತ್ತು, ಏನು ಸರ್ ಉಪಚುನಾವಣೆ? ಅವ್ರು ಮತ್ತೆ ಅಲ್ಲೋ ನಾನು ಪಾಠ ಮಾಡೋದ್ರೆ ನೀನು ಕೇಳಿರಲ್ಲ, ಈಗ ನೋಡಿದ್ರೆ ಹೆಂಗೆ ಉಪಚುನಾವಣೆಯಲ್ಲಿ ರಾಜೀನಾಮೆ ನೀಡಿದ್ರೆ ಮರಣ ಹೊಂದಿದೆ 6 ತಿಂಗಳ ಒಳಗಾಗಿ ನಡೆಯುತ್ತಿದೆ, ಅದು ಉಪಚುನಾವಣೆ ಅಂತ. ಹಂಗೆ ಮತ್ತೆ ತಕ್ಷಣ ರಿಟರ್ನ್ ಆಗಿ ಹೋಗ್ಬೇಕು ಸಾಯಂಕಾಲ. ಅದೇ ಹೋದಾಗ ಅಜ್ಜಿ ಹೇಳಿದ, ಅಜ್ಜ ಉಪಚುನಾವಣೆ ಅಂತ ಏನು ಕೇಳಿದ್ದಲ್ಲ, ಅಂದರೆ ಅವ್ರು ರಾಜೀನಾಮೆ ಕೊಟ್ಟಾರಲ್ಲ, ರಾಜೀನಾಮೆ ಕೊಟ್ಟಾಗ ಸ್ಥಾನ ಖಾಲಿ ಆಗ್ತದೆ. ಅದಕ್ಕೆ ಆ ಸ್ಥಾನವನ್ನು ತುಂಬಬೇಕಾದ್ರೆ ಮತ್ತೊಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು. ಅದು 6 ತಿಂಗಳ ಒಳಗಾಗಿ ಆಗಬೇಕು. ಅದಕ್ಕೆ ಅಲ್ಲಿ ಚುನಾವಣೆ ನಡೀತಾ ಇದೆ ಅನ್ನೋದನ್ನ ಹೇಳಿದೆ. ಅದು ಅವಾಗ ಅವರಿಗೆ ಅದಕ್ಕ ಹಂಗಾಗಿ ನಾವು ಯಾವಾಗಲೂ ಕೂಡ ಪಾಠ ಕೇಳಬೇಕಾದ್ರೆ ಗಮನ ಇರಬೇಕು. ಹೌದಾ? ಯಾವಾಗ ಯಾವ ಸಂದರ್ಭದಲ್ಲಿ ಏನಾಗ್ತದೆ ಗೊತ್ತಾಗಲ್ಲ, ಬೇಕಂತಾನೆ ಕೇಳ್ತಾರೆ. ಹೌದಾ? ಬೇಕಂತಾನೆ ಕೇಳೋದು ಜಾಸ್ತಿ. ಒಬ್ಬನ ಅವನ್ನ ಸ್ವಲ್ಪ ಕೇಳೋದು. ಅದಕ್ಕೆ ನಾವೆಲ್ಲವನ್ನೂ ಕೂಡ ಚುನಾವಣೆ ಅಂತ ಸುಮ್ಮನೆ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಗಮನ ಇರಬೇಕು. ಇದು ಚುನಾವಣೆಯ ಒಂದು ವಿಧಾನ. ಹೌದಾ? ನೆಕ್ಸ್ಟ್ ಚುನಾವಣೆಗಳ ಮಹತ್ವ ಏನಿದು, ಮಹತ್ವವನ್ನ ಪಡ್ಕೊಂಡಿದೆ ಅನ್ನೋದನ್ನ ಇಂಪಾರ್ಟೆನ್ಸ್ ಅಂತ ಹೇಳಿ ಇಲ್ಲಿ ನಿಯತಕಾಲಿಕ ಅಂದ್ರೆ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ಚುನಾವಣೆಗಳು ಪ್ರಜೆಗಳಿಗೆ ಸರ್ಕಾರವನ್ನ ರಚನೆ ಮಾಡಿಕೊಳ್ಳುವಂತ ಅವಕಾಶವನ್ನ ಕಲ್ಪಿಸಬಹುದು. ಹೌದಾ? ಚುನಾವಣೆಗಳ ಮಹತ್ವ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಿದಾಗ ನಾವು ಇಲ್ಲಿ ಚುನಾವಣೆಗಳು ಆ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯ ತಳ. ಇಲ್ಲಿ ಪ್ರಜಾಪ್ರಭುತ್ವದ ಪ್ರಜಾಸತ್ತಾತ್ಮಕ ಒಂದು ಆಡಳಿತ ವ್ಯವಸ್ಥೆ ಏನಿದೆ ಅದಕ್ಕೆ ಒಂದು ತಳ, ಫೌಂಡೇಶನ್ ಅಂತ.
ಈಗ ನಾವು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಇದೆಯಲ್ಲ, ಫೌಂಡೇಶನ್ ಇದ್ರೆ ತಾನೇ ಮನೆ ಆಗೋದು. ಫೌಂಡೇಶನ್ ಚೆನ್ನಾಗಿದ್ರೆ ಮನೆ ಮೇಲೆ ಚೆನ್ನಾಗಿ ಬೆಳೀತದೆ. ಹಂಗೆ ಆಡಳಿತ ಒಂದು ವ್ಯವಸ್ಥೆಗೆ ಒಂದು ತಳಹದಿ ಅಂತಂದ್ರೆ ಯಾವುದೇ ಚುನಾವಣೆ. ಹಾಗಾಗಿ ಒಂದು ಒಳ್ಳೆ ಮಹತ್ವವನ್ನು ಅದು ಪಡೆದುಕೊಂಡಿದೆ. ಆಮೇಲೆ ರಾಷ್ಟ್ರದಲ್ಲಿರುವಂತ ಎಲ್ಲ ಪ್ರಜೆಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ನ್ಯಾಯ ಮತ್ತು ಸ್ವತಂತ್ರವನ್ನ ದೊರಕಿಸುವಲ್ಲಿ ಚುನಾವಣೆಗಳು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತವೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನು ಬಡವನೇ ಇರಲಿ, ಶ್ರೀಮಂತನೇ ಇರಲಿ, ಸಾಮಾನ್ಯನೇ ಇರಲಿ, ಎಲ್ಲಿಗೂ ಕೂಡ ಅವಕಾಶ ಇದೆ. ಈಗ ಹೇಳ್ತಾರೆ ನರೇಂದ್ರ ಮೋದಿ ಈಗ ಪ್ರಧಾನಮಂತ್ರಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರಂದ್ರೆ ಅವರು ಟೀಮ್ ಆಗ್ತಾ ಇದ್ರು ರೈಲ್ವೆ ಸ್ಟೇಷನ್ ಅಲ್ಲಿ ಅಂತ ಇದ್ರು, ಹೌದಾ? ಇವತ್ತು ಪ್ರಧಾನಮಂತ್ರಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ದೇಶದ ಮುಖ್ಯ ಸ್ಥಾನವನ್ನ ಅವನು ಪಡ್ಕೊಂಡಂದ್ರೆ ಅದು ಅವಕಾಶ ಎಲ್ಲಿದೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಚುನಾವಣೆ ಆ ಸಾಮಾನ್ಯ ವ್ಯಕ್ತಿಯನ್ನ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಕೊಂಡೊಯ್ಯೋದಕ್ಕೆ ಈ ಚುನಾವಣೆ ಅಂತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ಡಿಸ್ಕಷನ್ ಚರ್ಚೆ. ಹಾಗಾಗಿ ಒಬ್ಬ ಸಾಮಾನ್ಯ ಯಾರಲ್ಲಿ ಈಗ ದೇವೇಗೌಡ ಪ್ರಧಾನಮಂತ್ರಿ ಆಗ್ತಾರೆ, ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಕೂಲಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ಕೂಡ ಚುನಾವಣೆಯಲ್ಲಿ ತಾನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವನಿಗೆ ಅವಕಾಶ ಒದಗಿಸಿಕೊಳ್ಳೋದಕ್ಕೆ ಒಂದು ವೇದಿಕೆನೇ ಒಂದು ತಳಹದಿಯ ಕಮಿಷನ್. ಅದಕ್ಕೆ ಚುನಾವಣೆ ಒಂದು ಮಹತ್ವವಾಗಿದ್ದ ಪಾತ್ರವನ್ನು ವಹಿಸುತ್ತದೆ. ಆಮೇಲೆ ಈ ರಾಜಕೀಯ ಪಕ್ಷಗಳು ಸರ್ಕಾರವನ್ನ ರಚಿಸಿ ಪ್ರಜೆಗಳ ಹಿತಾಸಕ್ತಿಗಳನ್ನ ಈಡೇರಿಸುವುದಕ್ಕೆ ಚುನಾವಣೆಗಳು ಅವಕಾಶವನ್ನು ಮಾಡ್ತಾರೆ. ಈಗ ನಮ್ಮ ಹಿತಾಸಕ್ತಿ ಅಂದ್ರೆ ಬೇಡಿಕೆಗಳು, ಆಹಾರ, ವಸತಿ, ಬಟ್ಟೆ, ಶಿಕ್ಷಣ, ಉದ್ಯೋಗ, ಸಾರಿಗೆ, ಅದರ ಆಟದ ಮೈದಾನಗಳು ಬೇಕು, ಶಾಲೆಗಳು ಬೇಕು, ಆಸ್ಪತ್ರೆಗಳು ಬೇಕು, ಸಮುದಾಯ ಆಸ್ಪತ್ರೆಗಳು ಬೇಕು, ಬಸು ಆಸ್ಪತ್ರೆಗಳು ಬೇಕು, ವಿದ್ಯುತ್ಗಳು ಬೇಕು, ರಸ್ತೆ ಬೇಕು, ಚರಂಡಿ ಬೇಕು, ಸಾರಿಗೆ ಬೇಕು, ಬಸ್ ಬೇಕು. ಇವೆಲ್ಲ ನಮ್ಮ ಬೇಡಿಕೆ. ಈ ಬೇಡಿಕೆಗಳನ್ನ ಈಡೇರಿಸುವುದಕ್ಕಾಗಿ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಹಲವಾರು ಆಶ್ವಾಸನೆಗಳನ್ನು ಕೊಡ್ತಾರೆ, ಪ್ರಣಾಳಿಕೆಗಳನ್ನು ಸಿದ್ಧಪಡ್ತಾರೆ. ಈ ಸಲ ನಿಮಗೆ ನಾವು ಚುನಾವಣೆಯಲ್ಲಿ ನಾವು ಗೆದ್ರೆ ನಿಮಗೆ ಏನು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ. ಮೊದಲು ಬಸ್ ಫ್ರೀ, ಆಮೇಲೆ ಕರೆಂಟ್ ಫ್ರೀ, ಆಮೇಲೆ ಹೌದಾ, ಹೀಗೆ ಹಲವಾರು ಆಶ್ವಾಸನೆಗಳು. ಹಾಗೆ ಉಳಿದಂತ ಎಲ್ಲ ರಾಜಕೀಯ ಪಕ್ಷಗಳು ಆಶ್ವಾಸನೆ ಅಂದ್ರೆ ಸರ್ಕಾರವನ್ನ ರಚನೆ ಮಾಡಬೇಕು. ಸರ್ಕಾರವನ್ನ ನಮ್ಮ ಪಕ್ಷ ರಚನೆ ಮಾಡಬೇಕಂದ್ರೆ ಮತದಾರರು ತಮ್ಮ ಪಕ್ಷಕ್ಕೆ ಮತದಾನ ಮಾಡಬೇಕು. ಮತದಾನ ಮಾಡಿ ಬಹುಮತವನ್ನ ಕೊಟ್ಟಾಗ ಮಾತ್ರ ಸರ್ಕಾರ ರಚನೆ. ಬಹುಮತ ಕೊಡದೇ ಇದ್ರೆ ಸರ್ಕಾರ ರಚನೆ. ಅದಕ್ಕೆ ಆ ಜನರ ಬೇಡಿಕೆಗಳು ಏನಿದ್ದಲ್ಲ ಅವುಗಳನ್ನ ಈಡೇರಿಸಬೇಕಂದ್ರೆ ಸರ್ಕಾರ ರಚನೆ ಮಾಡಿ, ಸರ್ಕಾರ ರಚನೆ ಆದ ನಂತರ ಜನರ ಹಿತಾಸಕ್ತಿಗಳೇನಿದಲ್ಲ ಅವುಗಳನ್ನ ಈಡೇರಿಸುವುದಕ್ಕೆ ಚುನಾವಣೆ ಒಂದು ಪಾತ್ರವನ್ನು ವಹಿಸುತ್ತೆ. ಆ ಚುನಾವಣೆಯಲ್ಲಿ ಆ ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಸ್ಪರ್ಧೆ ಮಾಡ್ತವೆ. ಅದರಲ್ಲಿ ಯಾವ ಪಕ್ಷ ಬಹುಮತ ಪಡೆಯುತ್ತೋ ಆ ಪಕ್ಷ ಸರ್ಕಾರವನ್ನು ರಚನೆ ಮಾಡುತ್ತೆ. ಸರ್ಕಾರವನ್ನು ರಚನೆ ಮಾಡಿದ ನಂತರ ಜನರ ಆಶೋತ್ತರಗಳ ಅಥವಾ ಬೇಡಿಕೆಗಳೇನಿದೋ ಅವೆಲ್ಲವನ್ನು ವಿದ್ಯುತ್, ಕರೆಂಟು, ರಸ್ತೆ, ಆಮೇಲೆ ಸಾರಿಗೆ, ಬಸ್ ವ್ಯವಸ್ಥೆ, ಮೈದಾನಗಳು, ಆಟದ ಮೈದಾನಗಳು, ಚರಂಡಿ, ವಿದ್ಯುತ್, ಹೀಗೆಲ್ಲ ರೀತಿಯಾದಂಥ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಜನರ ಹಿತಾಸಕ್ತಿಗಳನ್ನ ಪೂರೈಸುವುದಕ್ಕಾಗಿ ಒಂದು ಅವಕಾಶ ಯಾವುದಂದ್ರೆ ಅದಕ್ಕೆ ಒಂದು ಮಹತ್ವವನ್ನು ಮಾಡಿಕೊಂಡಿದೆ. ನೆಕ್ಸ್ಟ್, ಸಾಮಾನ್ಯ ಪ್ರಜೆಗಳು
ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ಚುನಾವಣೆಗಳು ಬೇಕಾಗಿದೆ. ಇಲ್ಲಿ ಪ್ರಜೆಗಳು ತಮಗೆ ಇಷ್ಟವಾದಂತ ಅಭ್ಯರ್ಥಿಗಳು ಇಂಥವರೇ ಆಗ್ಬೇಕಿಲ್ಲ, ತಮಗೆ ಯಾರು ಇಷ್ಟ ಆಗುತ್ತೋ ಹೌದಾ, ತಮಗೆ ಇಷ್ಟವಾದಂತ ಅಭ್ಯರ್ಥಿಗೆ ಒಂದು ಕ್ಷೇತ್ರದಲ್ಲಿ ಒಂದೇ ಸೀಟ್ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡೋದು ಅಷ್ಟೇ. ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡೋದಕ್ಕೆ ಈಗ ಚನ್ನಗಿರಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ, ಚನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಜನ ಪ್ರತಿನಿಧಿ ಇರ್ತಾರೆ? ಒಬ್ಬರೇ ಹೌದಾ. ಆ ಒಬ್ಬ MLA ಆಯ್ಕೆ ಮಾಡೋದಕ್ಕೆ ಹಲವಾರು ರಾಜಕೀಯ ಪಕ್ಷಗಳು ಸ್ಪರ್ಧೆ ಮಾಡ್ತವೆ. ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, CPI ಇರ್ಬೋದು ಹೌದಾ. ಆಮೇಲೆ ಉಳಿದಂತ ಬೇರೆ ಬೇರೆ ಪಕ್ಷಗಳು AAP ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಆಮೇಲೆ ಸಮಾಜವಾದಿ ಪಾರ್ಟಿ ಇರ್ಬೋದು. ಹೀಗೆ ಹಲವಾರು ಪಕ್ಷಗಳು ಸ್ಪರ್ಧೆ ಮಾಡ್ತವೆ. ಅದರಲ್ಲಿ ಯಾವ ಪಕ್ಷಕ್ಕೆ ಮತದಾರರು ಹೆಚ್ಚು ಮತವನ್ನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಯಾವ ಪಕ್ಷ ಇಷ್ಟ ಆಗುತ್ತೆ, ಯಾವ ಪಕ್ಷದ ಅಭ್ಯರ್ಥಿ ಅವರಿಗೆ ಇಷ್ಟ ಆಗುತ್ತೆ, ಅವರಿಗೆ ಮತದಾನ ಮಾಡಿ ಅವರನ್ನ ಆಯ್ಕೆ ಮಾಡಿ ಅಂತ ಅವಕಾಶ ಕಲ್ಪಿಸುವಂತ ಒಂದು ವೇದಿಕೆ ಯಾವುದು ಅಂದ್ರೆ ಚುನಾವಣೆ. ಯಾವುದು? ಚುನಾವಣೆ. ಅದಕ್ಕೆ ಚುನಾವಣೆಗಳು ಒಂದು ಒಳ್ಳೆಯ ಪಾತ್ರವನ್ನು ವಹಿಸ್ತವೆ. ಆಮೇಲೆ ಚುನಾವಣೆಗಳು ಪ್ರಜಾಪ್ರಭುತ್ವದ ಅಳತೆಗಳು. ಇವು ಸಾರ್ವಜನಿಕ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಸಾರ್ವಜನಿಕ ಅಭಿಪ್ರಾಯಗಳನ್ನ ರೂಪಿಸುವುದಕ್ಕೆ ಬಹಳ ಮಹತ್ವವನ್ನು ಮಾಡಿದೆ. ಚರ್ಚೆ ಮಾಡೋದು ಒಂದು ಸರ್ಕಾರ ಚುನಾವಣೆಯಲ್ಲಿ ಬಹುಮತ ಪಡೆದು ಸರ್ಕಾರವನ್ನು ರಚನೆ ಮಾಡಿ ಆನಂತರ ಜನರ ಹಿತಾಸಕ್ತಿ ಬೇಡಿಕೆಗಳನ್ನ ಈಡೇರಿಸದೇ ಇದ್ದಾಗ ಹೌದಾ. ಈಗ ರಸ್ತೆ ಇಲ್ಲ, ಪೆಟ್ರೋಲ್ ಹೆಚ್ಚು ಮಾಡಿದೆ, ಡೀಸೆಲ್ ಹೆಚ್ಚಾಗಿದೆ, ಆಯಿಲ್ ದರ ಹೆಚ್ಚಾಗಿದೆ ಹೌದಾ, ಸರಿಯಾದಂತ ನಮಗೆ ಪೂರೈಕೆ ಆಗ್ತಿಲ್ಲ. ಈಗ ಮಳೆಗಾಲದಲ್ಲಿ ನಮಗೆ ಸಾಮಾನ್ಯವಾಗಿ ರೈತರು ಹೌದಾ, ರೈತರು ಏನು ಬೇಡಿಕೆ ಇರುತ್ತೆ? ಗೊಬ್ಬರ, ಔಷಧಿ, ಬೀಜ ಹೌದಾ, ಇವು ರೈತರಿಗೆ ಮುಖ್ಯವಾಗಿ ಬೇಕಾಗಿರುತ್ತೆ. ಅವುಗಳನ್ನ ಬೀಜಗಳು ಎಲ್ಲರಿಗೂ ಸಮರ್ಪಕವಾಗಿ ಸಿಗ್ತದೆಯೋ ಇತ್ತು ಹೌದಾ. ಆಮೇಲೆ ಅದರ ಬೆಲೆ, ಆಮೇಲೆ ಔಷಧಿ ಸಿಂಪಡಣೆ ಮಾಡಲಿಕ್ಕೆ, ಗೊಬ್ಬರ ಹೌದಾ ಸಿಂಪಡಣೆ ಮಾಡಲಿಕ್ಕೆ, ಆಮೇಲೆ ಅವುಗಳಿಗೆ ಸಬ್ಸಿಡಿ ಕೊಡುತ್ತೆ. ಇವುಗಳ ಬಗ್ಗೆ ಚರ್ಚೆ ಆಗುತ್ತೆ ಹೌದಾ. ಕಳೆದ ಅವಧಿಯ ಸರ್ಕಾರ ನಮಗೆ ಚೆನ್ನಾಗಿತ್ತು, ಕಡಿಮೆ ಬೆಲೆ ಇತ್ತು, ಕಡಿಮೆ ಪೂರೈಕೆ ಮಾಡಿಕೊಂಡು, ಮತ್ತೆ ಕೆಲವೇ ಇಲ್ಲ ಈಗಿನ ಸರ್ಕಾರ ಪೂರೈಕೆ ಹೀಗೆ ಚರ್ಚೆ ಆಗುತ್ತೆ ಹೌದಾ. ಈ ರೀತಿಯಾಗಿ ಚರ್ಚೆ ಮಾಡಲಿಕ್ಕೆ ಒಂದು ಅಳತೆ ಹಾಗಾಗಿ ಅದಕ್ಕೆ ಚುನಾವಣೆಯ ಸಂದರ್ಭದಲ್ಲಿ ಹೌದಾ. ಆಮೇಲೆ ಸಾರ್ವಜನಿಕ ಹಿತಾಸಕ್ತಿಗಳು ಹೌದಾ, ರಸ್ತೆ ದಾರಿ, ಚರಂಡಿ, ಅವರ ಬೇಡಿಕೆಗಳಿರಲ್ಲ, ಇವುಗಳ ಬಗ್ಗೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸತಕ್ಕಂಥದ್ದು ಚುನಾವಣೆ. ಆಮೇಲೆ ಚುನಾವಣೆಗಳು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯವನ್ನು ಒದಗಿಸುವ ಮೂಲಕ ಅವರ ಹಿತಾಸಕ್ತಿಗಳನ್ನ ಇಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಜನಸಂಖ್ಯೆಯಲ್ಲಿ ಕಡಿಮೆ ಇರ್ತಕ್ಕಂಥವರು ಅಲ್ಪಸಂಖ್ಯಾತರು, ಜನಸಂಖ್ಯೆಯಲ್ಲಿ ಹೆಚ್ಚಿರ್ತಕ್ಕಂಥವ್ರು ಅಂದ್ರೆ ಒಂದು ಸಮುದಾಯದಲ್ಲಿ ಇರ್ತಕ್ಕಂಥವರು ಹೆಚ್ಚಿನ ಸಂಖ್ಯೆಯಲ್ಲಿದ್ರೆ ಅವರನ್ನ ಬಹುಸಂಖ್ಯಾತರು. ಈಗ ಒಂದು ಸಮುದಾಯದಲ್ಲಿ ಕಡಿಮೆ ಇದ್ರೆ ಈಗ ಜೈನರು, ಬೌದ್ಧರು, ಸಿಖ್ರು, ಮುಸ್ಲಿಮರು ಇವರೆಲ್ಲ ಏನಂದ್ರೆ ಅಲ್ಪಸಂಖ್ಯಾತರು ಹೌದಾ. ಅಲ್ಪಸಂಖ್ಯಾತರಿಗೂ ಕೂಡ ಚುನಾವಣೆಗಳ ಸಂದರ್ಭದಲ್ಲಿ ಪ್ರಾತಿನಿಧ್ಯವನ್ನ ಕೊಡುವುದಕ್ಕಾಗಿ ಈ ಚುನಾವಣೆ ಅಂದ್ರೆ ರಿಸರ್ವೇಶನ್ ಕೊಡ್ತಾರೆ, ಮೀಸಲಾತಿ ಹೌದಾ. ಅಲ್ಲಿ ಕೂಡ ಆ ಇದಕ್ಕೆ ಸಮುದಾಯಕ್ಕೆ ಒಬ್ಬೊಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಲಿಕ್ಕೆ, ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಲ್ಲಿ ಚುನಾವಣೆಗಳು ಒಂದು ಅವರಿಗೆ ಅವಕಾಶವನ್ನು. ಹಾಗಾಗಿ ಚುನಾವಣೆಗಳು ಒಂದು ಮಹತ್ವವನ್ನು ಪಡೆದುಕೊಂಡಿದೆ ಅಂದ್ರೆ ಪ್ರಾತಿನಿಧ್ಯವನ್ನು ಒದಗಿಸುವುದರ ಮೂಲಕ ಅವರ ಹಿತಾಸಕ್ತಿಗಳನ್ನು ಕೂಡ ಕಾಪಾಡುತ್ತದೆ. ನೆಕ್ಸ್ಟ್, ಚುನಾವಣೆಗಳು ಪ್ರಜೆಗಳ ಮತ್ತು ಪ್ರತಿನಿಧಿಗಳ ನಡುವೆ ರಾಜಕೀಯ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಹೌದಾ. ಇಲ್ಲಿ ಪ್ರಜೆಗಳು ಮತ್ತೆ
ಮಾಡಿ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿರೋಲ್ಲ ಅವರು ನಮ್ಮ MLA ಆಗಿರ್ಬೋದು, MP ಆಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ಬೋದು, ತಾಲೂಕು ಪಂಚಾಯತ್ ಸದಸ್ಯ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ನಗರಸಭೆ, ಪುರಸಭೆ, ಹೀಗೆ ನಾವೆಲ್ಲರೂ ಕೂಡ ಮತದಾನ ಮಾಡಿ ಆಯ್ಕೆಯಾಗಿ ಕಳಿಸಿಕೊಟ್ಟಿರತಕ್ಕಂಥವರು ನಮ್ಮ ಹೌದಾ. ಈ ಪ್ರತಿನಿಧಿಗಳು ಮತ್ತೆ ಪ್ರಜೆಗಳು ನಾವು ನಮ್ಮ ನಡುವೆ ಹೌದಾ, ನಮ್ಮ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ನಾವು ನಿರ್ವಹಿಸುತ್ತೇವೆ. ಹಾಗಾಗಿ ಇಲ್ಲಿ ಈ ಚುನಾವಣೆಗಳು ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್, ಚುನಾವಣೆಗಳು ಜನಪ್ರತಿನಿಧಿಗಳಿಗೆ ತಮ್ಮ ಜವಾಬ್ದಾರಿಯನ್ನು ಅರಿತು ಜನಸೇವೆ ಮಾಡಲಿಕ್ಕೆ ಪ್ರೇರೇಪಣೆಯನ್ನ ನೀಡಿದರು. ಹೌದಾ. ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಅವು ಜನರಿಗೆ ಹಲವಾರು ಆಶ್ವಾಸನೆಗಳನ್ನು ಕೊಡುತ್ತಾರೆ. ಹೌದಾ. ನಿಮಗೆ ರಸ್ತೆ ಮಾಡಿಕೊಡ್ತೇವೆ, ವಿದ್ಯುತ್ ಅನ್ನು ಒದಗಿಸಿಕೊಡ್ತೇವೆ, ಕಂಪ್ಯೂಟರ್ ಕೊಡ್ತೇವೆ, ಸೈಕಲ್ ಕೊಡ್ತೇವೆ. ಹೌದಾ. ವಿದ್ಯುತ್ ಹಲವಾರು ರೀತಿಯಾದಂತಹ ಆಶ್ವಾಸನೆಗಳನ್ನು ಕೊಟ್ಟು ನಿಮ್ಮಿಂದ ಮತವನ್ನು ಪಡೆದುಕೊಂಡು ಗೆದ್ದು ಸರ್ಕಾರವನ್ನ ರಚನೆ ಮಾಡಿ. ಸರ್ಕಾರವನ್ನ ರಚನೆ ಮಾಡಿಕೊಂಡ ನಂತರ ನಾನು ಮಿನಿಸ್ಟರ್ ಆಗಬೇಕು, ನಾನು MLA ಆಗಬೇಕು ಅಂತ ಹೇಳಿ ಜವಾಬ್ದಾರಿ ಹೋಗಿಲ್ಲ. ಅವಾಗ ಜವಾಬ್ದಾರಿ ಇರ್ತಾರೆ. ಯಾಕಂದ್ರೆ ನಮಗೆ ಆಶ್ವಾಸನೆಗಳನ್ನ ಕೊಟ್ಟಿರ್ತಾರೆ, ಅವುಗಳನ್ನ ಈಡೇರಿಸಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. ಹೌದಾ. ಹಾಗಾಗಿ ಅವರು ಸರ್ಕಾರವನ್ನ ರಚನೆ ಮಾಡಿಕೊಂಡ ನಂತರ ಅವರು ಏನು ಜನರಿಗೆ ಸೇವೆಯನ್ನು ಮಾಡಬೇಕು. ಹೌದಾ. ಜನಸೇವೆಯೇ ಜನಾರ್ದನ ಸೇವೆ. ಹೌದಾ. ಜನ ಸೇವೆ ಮಾಡ್ತಕ್ಕಂಥದ್ದು. ಏನು ಓಟ್ ಹಾಕಿ ಗೆದ್ದು ಹೋಗಿ ರೆಸಾರ್ಟ್ ನಲ್ಲಿ ಹೋಗಲ್ಲ. ಹೌದಾ. ರೆಸಾರ್ಟ್ ನಲ್ಲಿ ಕುತ್ಕೊಂಡ ತಕ್ಷಣನೇ ನಾನು MLA ಆಗಬೇಕು. ಜನರ ಸೇವೆಯನ್ನು ಮಾಡೋದಕ್ಕಾಗಿ ನಾನು ಆಯ್ಕೆಯಾಗಿರೋದು. ಜನರಿಗೆ ಕಷ್ಟ ಏನು, ಅವ್ರ ನೋವೇನು. ಈಗ ಮಳೆಗಾಲ ಹೆಚ್ಚಾಗಿ ಹೌದಾ. ಈಗ ಕಾರವಾರ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆಯಾಗಿದೆ, ಜನರೆಲ್ಲ ಊರೆಲ್ಲ ನೀರು ತುಂಬಿದೆ, ಸಿಕ್ಕಾಪಟ್ಟೆ ಮಳೆಯಾಗಿ ಇರೋವರ ಆಸ್ತಿ ಎಲ್ಲ ನಾಶ ಆಗಿದೆ, ಮನೆ ಎಲ್ಲ ಬಿದ್ದು ಹೋಗಿದೆ. ಹೌದಾ. ಅವ್ರಿಗೆ ಊಟ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ಅವ್ರು ಹೋಗಿ ಇರೋದಕ್ಕೂ ಕೂಡ ನೆಲೆ ಇಲ್ಲ. ಅಂತ ಸಂದರ್ಭದಲ್ಲಿ ಪ್ರತಿನಿಧಿಗಳು ತಕ್ಷಣ ಹೋಗ್ಬೇಕಾದ್ರೆ ಹೋಗಿ ಅವ್ರಿಗೆ ಪರಿಹಾರವನ್ನು ಒದಗಿಸಬೇಕು, ಅವರಿಗೆ ಸರಿಯಾದ ಸ್ಕೂಲನ್ನು ಒದಗಿಸಬೇಕು, ಒಳ್ಳೆಯ ಸ್ಥಳದಲ್ಲಿ ಅವನ್ನ ಯಥಾವತ್ ಪ್ರದೇಶದಲ್ಲಿ ಕಳಿಸಬೇಕು. ಹೌದಾ. ಹೀಗೆ ಮಾಡತಕ್ಕಂಥದ್ದು ಆ ಜನಪ್ರತಿನಿಧಿಯ ಅದು ಜನಸೇವೆ. ಏನೆಲ್ಲ ಗೆದ್ದ ತಕ್ಷಣ ಮತ್ತೆ 5 ವರ್ಷ ಹೋಗಿ ಮತ್ತೆ ಪುನಃ 5 ವರ್ಷ ಆದಾಗೆ ಅಲ್ಲಿ ಕೈ ಮುಗಿದು ಓಟ್ ಹಾಕ್ತಾರೆ, ಅವಾಗ ಕಾಣಿಕೆ ಕೊಡ್ತಾರೆ. ಹೌದಾ. ಹೆಂಗಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ನಮ್ಮ ಪ್ರತಿನಿಧಿಗಳು ನಮ್ಮ ಕಾರ್ಯಕರ್ತರು. ಅದಕ್ಕೆ ಯಾರು ಯೋಗ್ಯರಿದ್ದಾರೆ, ಯಾರು ದಕ್ಷರಿದ್ದಾರೆ, ಯಾರು ಪ್ರಾಮಾಣಿಕರಿದ್ದಾರೆ, ಯಾರು ಜನರ ಸೇವೆಯನ್ನ ಮಾಡ್ತಾರೆ ಅಂತವರನ್ನ ನಾವು ಆಯ್ಕೆ ಮಾಡಿ ಕಳಿಸಬೇಕು. ಒಂದು ವೇಳೆ ನಾವು ಅದಕ್ಷರನ್ನ, ಆ ಪ್ರಾಮಾಣಿಕರನ್ನ, ಆ ನಿಷ್ಠರನ್ನ ನಾವು ಆಯ್ಕೆ ಮಾಡಿ ಕಳಿಸಿಕೊಟ್ರೆ ಅವರು ಭ್ರಷ್ಟಾಚಾರದಲ್ಲಿ ತೊಡಗ್ತಾರೆ, ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ತಾರೆ. ಇದರಿಂದ ನಮ್ಮ ಸಮಸ್ಯೆಗಳಾಗಿಯೇ ಉಳಿಯುತ್ತವೆ. ಹೌದಾ. ನಾವು ಕೊಡುವಂತ ಚುನಾವಣೆಯಲ್ಲಿ 100 ರೂಪಾಯಿ 1000 ರೂಪಾಯಿ ಅದೇನನ್ನ ಕೊಡ್ತಾರಲ್ಲ, ಅವಕ್ಕೆಲ್ಲ ನಾವು ಮಾರುವುದೇ ನಾವು ಜೀವನ ಪೂರ್ತಿ 5 ವರ್ಷಗಳವರೆಗೂ ಅವರ ಕೈ ಬಿಡ್ತಾರೆ. ಅದಕ್ಕೆ ನಾವು ಜನಸೇವೆಯನ್ನು ಮಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡಲಿಕ್ಕೆ ಒಂದು ಅವಕಾಶ ಯಾವಾಗುತ್ತೆ ಚುನಾವಣೆ. ಅದಕ್ಕೆ ಚುನಾವಣೆಗಳು ಒಂದು ಒಳ್ಳೆಯ ಪಾತ್ರವನ್ನು ಪಡೆದುಕೊಂಡಿದೆ. ಅದಕ್ಕೆ ಜನಪ್ರತಿನಿಧಿಗಳು ಅವರು ಸೇವೆಯನ್ನು ಮಾಡುವುದಕ್ಕೆ ನೆಕ್ಸ್ಟ್, ಚುನಾವಣೆಗಳು ಪ್ರಜಾಸತ್ತಾತ್ಮಕ ಸರ್ಕಾರದ ಮುಂದುವರಿಕೆಗೆ ಸಹಕಾರಿ. ಇಲ್ಲಿ ಅಧಿಕಾರವು ಪಕ್ಷದಿಂದ ಪಕ್ಷಕ್ಕೆ ಶಾಂತ ರೀತಿಯಲ್ಲಿ, ಯಾಕಂದ್ರೆ ಈ ಚುನಾವಣೆಗಳು ಪ್ರಜಾ ಸರ್ಕಾರದ ಮುಂದುವರಿಕೆ. ಈಗ ಒಂದು ಸರ್ಕಾರ ಬಹುಮತ ಪಡೆದುಕೊಂಡಿದೆ. ಹೌದಾ. ಒಂದು ವೇಳೆ ಬಹುಮತ ಪಡೆದುಕೊಳ್ಳದೇ ಇದ್ದಾಗ ಹೌದಾ. ಈಗ ನಮ್ಗೆ ಎಕ್ಸಾಂಪಲ್ ಆಗಿ ಇಲ್ಲಿ 543ರಲ್ಲಿ
ಸಂವಿಧಾನವನ್ನು ಹೌದಾ. ಆಮೇಲೆ ಇಂಡಿಯಾ ಅಂತೇಳಿ ಇದು ಕಾಂಗ್ರೆಸ್ ಮತ್ತು ಮಿತ್ರಕೂಟ ಪಕ್ಷಗಳನ್ನ ಸೇರಿಕೊಂಡು ರಚನೆ ಮಾಡಿರುವುದು ಇಂಡಿಯಾ. ಇದು ಬಿಜೆಪಿ ಮತ್ತು ಮಿತ್ರಕೂಟ ಮೈತ್ರಿಕೂಟ ಮಾಡಿಕೊಂಡಿರ್ತಕ್ಕಂಥದ್ದು ಎನ್ಡಿಎ, ನ್ಯಾಷನಲ್ ಡೆಮೋಕ್ರೆಟಿಕ್ ಅಲೈಯನ್ಸ್. ಮೊದಲು ಇಂಡಿಯಾ ಅಂತ ಹೇಳಿಲ್ಲ, ಯುಪಿ ಅಂತ ಹೇಳಿ ಹೌದಾ. ನಂತರ ಇದನ್ನ ಇಂಡಿಯಾ ಅಂತೇಳಿ ಮಿತ್ರಕೂಟ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಸಮಾಜವಾದಿ ಹೌದಾ ಉಳಿದಂತ ಪಕ್ಷಗಳು ಸೇರಿ ಈ ಮಿತ್ರಕೂಟವನ್ನ ಮಾಡಿಕೊಂಡಿದ್ದು 237. ಹಾಗಾಗಿ ಸ್ಪಷ್ಟವಾಗಿ ಯಾವ ಪಕ್ಷಕ್ಕೂ ಕೂಡ ಬಹುಮತ ಬರಲಿಲ್ಲ ಹೌದಾ. ಇಲ್ಲಿ ಬಿಜೆಪಿಯ ಮಿತ್ರಕೂಟ ಪಕ್ಷ 292 ತಲುಪಿತು. ಅಂದ್ರೆ ಕೇಂದ್ರದಲ್ಲಿ ಒಂದು ಸರ್ಕಾರವನ್ನ ರಚನೆ ಮಾಡಬೇಕಾದ್ರೆ 274 ಯಾವ ಪಕ್ಷ ಕುರಿತು ಅದು ಬಹುಮತ ಪಡೆದಂತ ಪಕ್ಷ. ಹಾಗಾಗಿ ಆ ಪಕ್ಷ ಬಹುಮತ ಪಡೆದಿಲ್ಲ ಅಂತ ಹೇಳಿ ಸರ್ಕಾರ ರಚನೆ ಮಾಡಿದೆ. ಅದರ ಜೊತೆಗೆ ಈ ಮಿತ್ರಕೂಟ ಪಕ್ಷಗಳು ಕೂಡ ಅಲ್ಲಿ ಆ ಬಹುಮತ ಸಾಧನೆಗೆ ಸಹಾಯವನ್ನು ನೀಡಿದ್ರಿಂದ ಅಲ್ಲಿ ಆ ಎನ್ಡಿಎ ಮೈತ್ರಿಕೂಟ ಸರ್ಕಾರವನ್ನು ಈಗ ಕೇಂದ್ರದಲ್ಲಿ ಮಾಡ್ತಾರೆ ಹೌದಾ. ಯಾವುದೇ ಪಕ್ಷಕ್ಕೆ ಬಹುಮತ ಬಾರದೇ ಇದ್ದಾಗ ಮತ್ತೊಂದು ಪಕ್ಷಗಳ ಜೊತೆ ಸೇರಿಕೊಂಡು ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಕೂಡ ಅಲ್ಲಿ ಅವಕಾಶವನ್ನು ಚುನಾವಣೆಯಲ್ಲಿ ಹೌದಾ. ಅಂದ್ರೆ ಬೇರೆ ಬೇರೆ ಪಕ್ಷಗಳನ್ನು ಸೇರಿಸಿಕೊಂಡು ಚುನಾವಣೆಯಲ್ಲಿ ಏನು ಮಾಡೋದು ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಇದು ಚುನಾವಣೆಗಳ ಹೌದಾ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಿಮಗೆ ಇದರ ಬಗ್ಗೆ ಎಷ್ಟು ಜನಕ್ಕೆ ಅರ್ಥ ಆಯಿತು, ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಹೌದಾ ಅನ್ನೋದನ್ನ ನಾನು ನಿಮಗೆ ಒಂದು ಸ್ವಲ್ಪ ಪರಿಚಯ ಮೂಲಕ ಅಂದ್ರೆ ಪ್ರಶ್ನೆಯನ್ನ ಕೇಳೋದ್ರ ಮೂಲಕ ನಮಗೆ ಸಿದ್ದೇಶ್, ಚುನಾವಣೆಯ ಮೂಲ ಪದ ಯಾವುದು? ಎಲಿಗೆ. ಎಲಿಗೆ ಅಂದ್ರೆ ಏನು? ಎಲಿಗೆ ಚುನಾವಣೆಯ ಮೂಲ ಪದ ಎಲಿಗೆ. ಹಾಗಾದ್ರೆ ಎಲಿಗೆ ಅಂದ್ರೆ ಏನು? ಆಯ್ತು ಏನ್ ಮಾಡ ಇಲ್ಲಿ ಲೋಕಸಭೆಯಲ್ಲಿ ಒಟ್ಟು ಎಷ್ಟು ಸ್ಥಾನಗಳಿದ್ದಾವೆ? 545. ಅದರಲ್ಲಿ ಎಷ್ಟು ಜನರನ್ನ ಆಂಗ್ಲ ಇಂಡಿಯನ್ನ ನೇಮಕ ಮಾಡಲಾಗಿದೆ? 545ರಲ್ಲಿ 538 ಜನರನ್ನ ಮತದಾನ ಮಾಡಿ ಅವರನ್ನ ಆಯ್ಕೆ. ಇನ್ನ ಪ್ಲಸ್ ಇಬ್ಬರನ್ನ ಯಾರು? ಸರಿ, ಅದ್ರಲ್ಲಿ ಎಷ್ಟು ಜನ ಲೋಕಸಭೆ? ಇಬ್ರು ಆಂಗ್ಲ ಲಕ್ಷ ಒಂದು ಸ್ವಲ್ಪ ರಾಜ್ಯಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 250. ರಾಜ್ಯಸಭೆಯಲ್ಲಿ ಎಷ್ಟು ಜನರನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ? ಎಷ್ಟು? 12. ಉಪಚುನಾವಣೆ ಎಂದರೆ ಅಷ್ಟೊಂದು ಸಾಕು. ರಾಜೀನಾಮೆ, ಮರಣ ಇನ್ನಿತರ ಕಾರಣಗಳಿಗಾಗಿ ಏನಾದ್ರು ಸ್ಥಾನ ಖಾಲಿ ಆದ್ರೆ ಎಷ್ಟು ತಿಂಗಳ? 6 ತಿಂಗಳ ಒಳಗಾಗಿ ನಡೀತಕ್ಕಂಥ
ಒಂದು ಚುನಾವಣೆಗೆ ನಾವು ಉಪಚುನಾವಣೆ ಅಂತ ಹೇಳ್ತೇವೆ. ಹೌದಾ? ನೆಕ್ಸ್ಟ್ ಆ ಕಡೆ ಮರುಚುನಾವಣೆ.